ಇಲ್ಲಿ ಬಂದು ನಿಂತಾಗ ಸುಮಾರು 20-30 ವರ್ಷಗಳು ಅದೇನೋ ಸಂಬಂಧ ಈ ಜಾಗಕ್ಕೆ. ಸಂಘ ಶುರುವಾಗಿ 100 ವರ್ಷ ಆಯ್ತು. ಅವಾಗಿನ ನಾಗಪುರದ ಒಂದು ಗ್ರೌಂಡ್ ಅಲ್ಲಿ ಅದು ಶುರುವಾಯಿತು, ಮೈದಾನದಲ್ಲಿ ಶುರುವಾಯಿತು. ಯಾರು ಕೂಡ ಕಲ್ಪನೆ ಮಾಡಿರಲಿಕ್ಕಿಲ್ಲ, ಮಾಡಿದ್ವಿ. ನಾಲ್ಕು ಮಂದಿ ಹುಡುಗರು ಆಟ ಆಡ್ತಾರೆ, ಹುಡುಗಿ ಆಡ್ತಾರೆ, ಲಾಠಿ ಕಲಿಸ್ತಾರೆ, ಹೋಗ್ತಾರೆ. ಇದರ ಆ ಭವ್ಯ ಕನಸಿನ ಮುನ್ನೋಟ ಯಾರಿಗೂ ಕೂಡ ಇಲ್ಲಿ ಆಟ ಆಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ. ಇವತ್ತು ಕೂಡ ಅದೇ ತರ ಅನ್ಕೊಂತೀವಿ ನಾವು. ದೊಡ್ಡ ಮನುಷ್ಯರು ಅಂತ ಅನ್ಕೊಂಡಿರೋರೆಲ್ಲ ಗ್ರೌಂಡ್ ಅಲ್ಲಿ ಆಟ ಆಡೋ 4 ಮಂದಿ ಚಿತ್ರನ ನೋಡಿ ಇಷ್ಟೇನೆ ಅಂತ ಅನ್ಬೋದು. ದಿನ ಕಳೀತಾ ಬಂತು, 100 ವರ್ಷಗಳು ಗತಿಸಿದೆ. ಅವತ್ತಿನ ಸ್ಥಿತಿಗೂ ಇವತ್ತಿನ ಸ್ಥಿತಿಗೂ ಒಮ್ಮೆ ತುಲನೆ ಮಾಡಿದ್ರೆ ಒಳ್ಳೆಯದು. ಸ್ವಾತಂತ್ರ್ಯ ಸಿದ್ಧಾಂತದ ಒಂದು ಅತ್ಯುನ್ನತ ಘಟ್ಟದಲ್ಲಿತ್ತು ಆ ಸಮಯ. ಬಹುತೇಕ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಡಾಕ್ಟರ್ ಹೆಡ್ಗೇವಾರ್ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು. ನಂತರದಲ್ಲಿ ಏನ್ ಅನಿಸ್ತೋ ಏನೋ, ಅದಕ್ಕಿಂತ ಹೊಸದಾಗಿ ಬೇರೇನೋ ಮಾಡಬೇಕು ಅಂತ ಅನಿಸ್ತು. 4 ಮಂದಿ ನಿಲ್ಸ್ಕೊಂಡು ಕರ್ಕೊಂಡು ಆಟ ಆಡ್ಲಿಕ್ಕೆ ಶುರು ಮಾಡಿದ್ರು. ಇವತ್ತು ಇದು ಇಷ್ಟು ಹೆಮ್ಮರವಾಗಿ ಬೆಳೆದಿದೆ, ಜಗತ್ತು ಭಾರತವನ್ನ ಒಪ್ಕೊಳ್ಳೋ ಸ್ಥಿತಿಗೆ ತಂದು ನಿಲ್ಲಿಸಿದೆ. 4 ಮಂದಿ ಹುಡುಗರಿಂದ ಪ್ರಾರಂಭವಾಗಿರತಕ್ಕಂತಹ ಒಂದು ಸಂಘಟನೆ ಇವತ್ತು ಜಗತ್ತು ಭಾರತವತ್ತ ತಿರುಗಿ ನೋಡಬೇಕು, ಭಾರತವನ್ನ ತಲೆ ಎತ್ತಿ ನೋಡಬೇಕು, ಭಾರತವನ್ನ ಒಪ್ಪಬೇಕು. ಇದು ಕಾರಣ. ಯಾವತ್ತು ಕೂಡ ಹಾಗಿದೆ. ಗೋಮುಖದಲ್ಲಿ ಯಾರು ಗಂಗೆಯನ್ನ ನೋಡಿರ್ತಾರೆ ಅವರಿಗೆ ಅದರ ಅರಿವಿದೆ, ಒಂದು ಸಣ್ಣ ಹರಿವು. ಗಂಗಾಸಾಗರದಲ್ಲಿ ಗಂಗೆಯನ್ನು ನೋಡ್ಕೊಂಡು ಹೋಗಿ ಗೋಮುಖದಲ್ಲಿ ಗಂಗೆಯನ್ನು ನೋಡಿದಾಗ ಗಜಗಜಾಂತರ ವ್ಯತ್ಯಾಸ. ಇದು ಗಂಗೆಯ ಅಂತ ಅನ್ಸ್ಬಿಡುತ್ತೆ. ಗಂಗಾಸಾಗರದ ಗಂಗೆಗೂ ಗೋಮುಖದ ಗಂಗೆಗೂ ಇದು ಗಂಗೆನ ಅಂತ ಅನ್ಸ್ಬಿಡುತ್ತೆ. ತಿಳಿಯಾಗಿ ಹರಿತಾ ಇರತಕ್ಕಂಥ ಗಂಗೆ ಅಲ್ಲಿ ಭೌತಿಕವಾಗಿ ಸಮುದ್ರಕ್ಕೆ ತನ್ನ ಹೆಸರನ್ನ ಇಟ್ಟಿರ್ತಕ್ಕಂಥ ಗಂಗೆ ಪ್ರಾರಂಭದಲ್ಲಿ ಒಂದು ಸಣ್ಣ ಜಲಧಾರ. ಸ್ವಾಮಿ ಅವತ್ತು ಹಿಂದೂ ಸಮಾಜಕ್ಕೆ ಯಾವ ಗತಿ ಇರಲಿ, ಸಣ್ಣ 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 ಗುಂಪುಗಳಲ್ಲಿ ಅಲ್ಲಲ್ಲಿ ಸಮಾಜ ಸುಧಾರಕರು ಅವರು ಹಿಂದೂ ಕೆಲಸ ಮಾಡ್ತಾ ಇದ್ರು. ಆದ್ರೆ ಹಿಂದೂ ಸಮಾಜದ ಸಂಘಟನೆ ಅಂತ ಯಾರೂ ಕೂಡ ಮಾಡಿರ್ಲಿಲ್ಲ. ಅಲ್ಲಲ್ಲಿ ಸಣ್ಣ ಪುಟ್ಟ ಸಮಾಜ ಸುಧಾರಕರು, ಕೆಲವೊಬ್ರು ಸ್ವಲ್ಪ ಅವರವರದೇ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೂಡ ಮಾಡ್ತಾ ಇದ್ರು. ಯಾರಿಗೂ ಕೂಡ ಇದೊಂದು ಶಕ್ತಿ ಅಂತ ಅನಿಸುವಷ್ಟರ ಮಟ್ಟಿಗೆ ಎಲ್ಲಿಯೂ ಕೂಡ ಪ್ರಯತ್ನ ನಡೆದಿರಲಿಲ್ಲ. ಆದ್ರೆ ಅವತ್ತು ಪ್ರಾರಂಭ ಆಗಿರತಕ್ಕಂಥ ಆ ಒಂದು ಚಿಕ್ಕ ಕಿರುಧಾರೆ ಇವತ್ತು ನಾವಿಲ್ಲಿ ಸೇರಿದ್ವಿ, ಸಾವಿರಾರು ಜನ ಸೇರಿದ್ವಿ, ಒಂದೇ ವಿಷಯಕ್ಕೋಸ್ಕರ ಸೇರಿದ್ವಿ. ಹಿಂದೂಗಳು ನಾವು ಒಂದಾಗಬೇಕು, ಹಿಂದೂಗಳು ನಾವು ಗಟ್ಟಿಯಾಗಿ ನಿಲ್ಲಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ, ವಿಶ್ವಾಸದೊಂದಿಗೆ ನಾವಿಲ್ಲಿ ಸೇರಿದ್ವಿ. ಸ್ವಾಮಿ ದೇಶದ
ಅನೇಕ ಗ್ರಾಮಗಳಲ್ಲಿ ಮೂಲೆ ಮೂಲೆಗಳಲ್ಲಿ, ಅದು ಹಿಮಾಲಯದ ತುದಿಯಿಂದ ಪ್ರಾರಂಭ ಮಾಡಿ ಕನ್ಯಾಕುಮಾರಿಯ ತನಕ ಮೂಲೆ ಮೂಲೆಗಳಲ್ಲಿ ಇದೇ ರೀತಿಯ ಸಮ್ಮೇಳನಗಳು ನಡೀತಾ ಇದ್ದಾವೆ. ಒಂದು ವರ್ಷದ ತನಕ ನಡೆಯುತ್ತೆ. ಕೆಲವರಿಗೆ ಅನ್ಸ್ಬೋದು ಕೇವಲ ಸಾವಿರಾರು ಜನ ಅಂತ. ಇಲ್ಲಿ ಕುಳಿತಿರ್ತಕ್ಕಂತಹ ಒಬ್ಬೊಬ್ರು ಕೂಡ ಇತಿಹಾಸವನ್ನ ರಚನೆ ಮಾಡ್ತಾ ಇದ್ದಾರೆ. ಜಗತ್ತಿನ ಹಿಂದುತ್ವದ ಕುರಿತಂತೆ, ಒಂದು ವಿಷಯದ ಕುರಿತಂತೆ, ಸಮಾಜದ ಉನ್ನತಿಗೆ ಕುರಿತಂತೆ, ಸಮಾಜದ ಬಗ್ಗೆ ಕಳಕಳಿಯನ್ನ ಇಟ್ಟುಕೊಂಡು ಸೇರಿರ್ತಕ್ಕಂತಹ ಒಂದು ಸಮೂಹ ಇಷ್ಟೊಂದು ದೊಡ್ಡ ಸಂಖ್ಯೆ ಜಗತ್ತಿನ ಜಾಗತಿಕ ದಾಖಲೆ. ಆ ದಾಖಲೆಯನ್ನ ಬರೆಯೋದ್ರಲ್ಲಿ ನಿಮ್ಮ ಪಾತ್ರವೂ ಇದೆ, ನಿಮ್ಮ ಸ್ಥಾನವೂ ಇದೆ. ಕೋಟ್ಯಾಂತರ ಜನ ಈ ತರ ಸಮ್ಮೇಳನಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರದ್ದೆಲ್ಲರದ್ದು ಆಶಯ ಒಂದೇ, ಹಿಂದೂ ಸಮಾಜ ಒಳ್ಳೆದಾಗಬೇಕು, ಹಿಂದೂ ಸಮಾಜ ಗಟ್ಟಿ ಆಗಬೇಕು, ಹಿಂದೂ ಸಮಾಜ ತಲೆ ಎತ್ತಿ ನಿಲ್ಲಬೇಕು ಅಂತ. ಇವತ್ತು ಪೇಪರ್ ನೋಡಿದಾಗ, ಟಿವಿ ನೋಡಿದಾಗ ನೀವು ಎಲ್ಲರಿಗೂ ಅನ್ಸುತ್ತೆ ಹೆಮ್ಮೆ ಅಂತ ಅನ್ಸುತ್ತೆ. ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅಂತ ಅನ್ಸುತ್ತೆ. ಕಾರಣ ಯಾವುದು ಸ್ವಾಮಿ? ಹಿಂದೂ ಸಮಾಜದ ಜಾಗೃತಿ. ಸಮಾಜಕ್ಕೆ ಒಳಿತಾಗಬೇಕು, ಸಮಾಜ ಒಂದಾಗಬೇಕು ಅಂತ ಮಲೆತು ನಿಂತ ಧ್ವನಿಯಲ್ಲಿದೆ. ಅದರ ಪರಿಣಾಮ ಇವತ್ತು ಜಗತ್ತಿಗೆ ಕೇಳಿಸಿದೆ. ಜಗತ್ತು ತಲೆಬಾಗಬೇಕು, ಜಗತ್ತು ತಲೆಬಾಗಬೇಕು. ನಾವು ಏನೆಲ್ಲ ನಮ್ಮ ಸಂಪ್ರದಾಯದಲ್ಲಿ ಇಟ್ಕೊಂಡು ಬಂದಿದೀವೋ ಜಗತ್ತು ಅದನ್ನ ಒಪ್ಕೊಳ್ತಾ ಇದೆ. ವಿಶ್ವ ಯೋಗದ ದಿವಸ 125ಕ್ಕೂ ಹೆಚ್ಚು ದೇಶಗಳು, ಅಲ್ಲಿನ ಪ್ರಧಾನಮಂತ್ರಿಗಳು, ಅಂಬಾಸಿಡರ್ಸ್, ರಾಯಭಾರಿಗಳು ಎಲ್ಲರೂ ಸೇರಿ ಒಂದೇ ದಿವಸ ಒಂದೇ ಕಾಲಕ್ಕೆ ಯೋಗಾಸನವನ್ನ ಮಾಡ್ತಾರೆ, ಯೋಗವನ್ನ ನಡೆಸ್ತಾರೆ. ಮುಂಚೆ ಯೋಗಾಸನ ಅಂತಂದ್ರೆ ಇದೊಂದು ದೊಡ್ಡ ದೊಂಬರಾಟ ಅಂತ ಕರೀತಿದ್ರು ಜನ. ಇದು ನಮ್ಮ ರಾಜಕೀಯ ಪ್ರಭಾವ ಅಲ್ಲ, ಬದಲಾಗಿ ಇಲ್ಲಿನ ಹಿಂದೂ ಸಮಾಜ ಗಟ್ಟಿಯಾಗಿ ನಿಂತು ಬದಿ ಹಾಕಿರೋ ಪರಿಣಾಮ. ಆಯುರ್ವೇದ ಇವತ್ತು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಹರಡ್ತಾ ಇದೆ. ಮೂಲ ಮೂಲೆಗಳಲ್ಲಿ ಯಾವ ಮೇನ್ ಸ್ಟ್ರೀಮ್ ಮೆಡಿಕಲ್ ಸಿಸ್ಟಮ್, ಮೆಡಿಕಲ್ ಮೊಡಾಲಿಟಿ ಇದನ್ನ ಅಂತಹ ದಿಗ್ಗಜಗಳೆಲ್ಲರೂ ಕೂಡ ಇವತ್ತು ಆಯುರ್ವೇದವನ್ನು ಒಪ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. NIC, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್, ಇದು ಜಗತ್ತಿನ ಆರೋಗ್ಯದ ಬಗ್ಗೆ, ಮೆಡಿಕಲ್ ಮೊಡಾಲಿಟಿ ಬಗ್ಗೆ ಪಾಲಿಸಿ ಮಾಡ್ತಕ್ಕಂತಹ ಆರ್ಗನೈಸೇಷನ್ಸ್. ಅವರೇ ಆಯುರ್ವೇದದ ಪರವಾಗಿ ರಾಯಭಾರಿಗಳಾಗಿದ್ದಾರೆ. ಇದು ನಮ್ಮ ಮಾರ್ಕೆಟಿಂಗ್ ಗಿಮಿಕ್ಸ್ ಅಲ್ಲ ಕಣ್ರಿ, ಬದಲಾಗಿ ನಿಮ್ಮ ಹೃದಯದ ಧ್ವನಿ, ನಿಮ್ಮ ಹೃದಯದ ಧ್ವನಿ. ಎಲ್ಲ ಕಡೆ ಹಿಂದೂ ಸಮಾಜ ಒಂದಾಗಬೇಕು. ಜಾತಿಯ ಅಪಸ್ವರಗಳು ಕೇಳ್ತಾ ಇರ್ತವೆ, ರಾಷ್ಟ್ರೀಯ ಅಪಸ್ವರಗಳು ಕೇಳ್ತಾ ಇರ್ತವೆ, ಯಾವುದೋ ಅಪಸ್ವರಗಳು ಕೇಳ್ತಾ ಇರ್ತವೆ. ನೋಡಿ, ಎಲ್ಲೋ ಒಂದ್ ಕಡೆ ಚಿಂತ ಇದೆಯಲ್ಲ, ಇದರ ಪರಿಣಾಮ ನಾವು ಇಟ್ಟ ಹೆಜ್ಜೆಗೆ ಜಗತ್ತು ನಮಸ್ಕಾರ ಮಾಡ್ತಾ ಇದೆ. ಬಿಹಾರದಲ್ಲಿ ಬುದ್ಧಗಯಾದಲ್ಲಿ ಬುದ್ಧನ ದೇವಸ್ಥಾನ ಇದೆ ದೊಡ್ಡ. ಆ ದೇವಸ್ಥಾನದ ಪಕ್ಕದಲ್ಲಿ ಕಮಲದ ಹೂವಿನ ಕೊಳ ಇದೆ. ಅಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಮತ್ತು ಬಂಗಾರದ ಕಮಲಗಳನ್ನ ನಿರ್ಮಾಣ ಮಾಡಿದ್ದಾರೆ. ಬುದ್ಧನಿಗೆ ಜ್ಞಾನೋದಯ ಆದ ನಂತರದಲ್ಲಿ ಅವನು ಇಟ್ಟ ಹೆಜ್ಜೆಯ ಗುರುತು ಅದು. ಕಮಲಗಳನ್ನು ನಿರ್ಮಾಣ ಮಾಡಿದರು, ಬಂಗಾರದ ಕಮಲಗಳು ಯಾವುದು. ಇವತ್ತು ಭಾರತ ಇಟ್ಟ ಹೆಜ್ಜೆಗೆ ಜಗತ್ತು ನಮಸ್ಕರಿಸ್ತಾ ಇದೆ. ಕಾರಣ ನಿಮ್ಮ ಹೃದಯದಲ್ಲಿ ಎದ್ದಿರತಕ್ಕಂಥ ಹಿಂದುತ್ವದ ಕಿಚ್ಚು.
ಜಗತ್ತಿಗೆ ಇದು ಇಷ್ಟ ಇಲ್ಲ. ಜಗತ್ತು ನಮ್ಮನ್ನು ಜರಿತಾ ಇದೆ. ಜಗತ್ತು ನಮ್ಮನ್ನು ದುರ್ಬಲಗೊಳಿಸಬೇಕು ಅಂತಕ್ಕಂಥ ಹುನ್ನಾರ ತಂತ್ರ. ಆದ್ರೆ ಇಲ್ಲಿನ ಸಮಾಜ ತೀರ್ಮಾನ ಮಾಡಿಬಿಟ್ಟಿದೆ. ಎಲ್ಲೋ ಒಂದ್ ಕಡೆ ತೀರ್ಮಾನ ಮಾಡಿ ಕುಳಿತಿಲ್ಲ. ಹೆಜ್ಜೆ ಹೆಜ್ಜೆಯಾಗಿ ಮುಂದಡಿಯುತ್ತಾ ಇದೆ. ಹೆಜ್ಜೆ ಹೆಜ್ಜೆಯಾಗಿ ಮುಂದಡಿಯುತ್ತಾ ಇದೆ. ಇತಿಹಾಸದಲ್ಲಿ ಕಂಡು ಕೇಳರಿಯದ ವೇಗದಲ್ಲಿ ಇವತ್ತು ನಮ್ಮ ಗತಿ ಹೊರಟಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಜಗತ್ತಿನ ಪ್ರಧಾನಮಂತ್ರಿಗಳು, ಅಧ್ಯಕ್ಷರು ಎಲ್ಲರೂ ಕೂಡ ಭಾರತ ನಮ್ಮ ಗುರು ಅಂತ ಕರೀತಾರೆ. ಯಾಕೆ? ಎಲ್ಲರಿಗೂ ಗೊತ್ತಿದೆ. ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ. ಮೊನ್ನೆ ತಾನೇ ಯುರೋಪಿಯನ್ ಯೂನಿಯನ್ ಅಧ್ಯಕ್ಷ ಬಂದವರು ಹೇಳಿದ್ರು, ನಮಗೆ ಏನಾದ್ರೂ ವಿಜ್ಞಾನ ಕಲಿಸಿದ್ರೆ ಅದು ಭಾರತ ಅಂತ. ಅವರೇ ಹೇಳಿದ್ರು, ಜಗತ್ತಿಗೆ ಏನಾದ್ರೂ ಗಣಿತ ಕಲಿಸಿದ್ರೆ ಅದು ಭಾರತ ಅಂತ. ಇಷ್ಟು ದಿವಸಗಳ ಕಾಲ ಅವ್ರ ಬಾಯಿನಲ್ಲಿ ಬರ್ತಿರ್ಲಿಲ್ಲ. ಇಷ್ಟು ದಿವಸಗಳ ಕಾಲ ಬರ್ತಿರ್ಲಿಲ್ಲ. ಸೈನ್ಸ್, ಟೆಕ್ನಾಲಜಿ, ಇನ್ನೋವೇಷನ್ ಎಲ್ಲದೂ ಕೂಡ ಯುರೋಪ್ನಿಂದ ಪ್ರಾರಂಭ ಆಯ್ತು, ಫ್ರಾನ್ಸ್ನಿಂದ ಪ್ರಾರಂಭ ಆಯ್ತು, ಜರ್ಮನಿಯಿಂದ ಪ್ರಾರಂಭ ಆಯ್ತು, ಇಂಗ್ಲೆಂಡ್ನಿಂದ ಪ್ರಾರಂಭ ಆಯ್ತು, ಅಮೆರಿಕಾದಲ್ಲಿ ಶುರುವಾಯ್ತು. ಇದೇ ತುತ್ತೂರಿ ಬಿಡ್ತಾ ಇದ್ರು, ತುತ್ತೂರಿ ಓದುತ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಬಂದವರು ಹೇಳ್ತಾರೆ, ನಮಗೆ ನಾಗರಿಕತೆಯನ್ನ ಕಲಿಸಿಕೊಟ್ಟಿದ್ದು ಭಾರತ. ಆದ್ರೆ ನಮಗೆ ಹೇಳ್ಕೊಟ್ಟಿಲ್ಲ ಸ್ವಾಮಿ. ನಮಗೆ ಇಲ್ಲಿ ಮಾತ್ರ ಅಕ್ಬರನೇ ಮಹಾಪುರುಷ ಆಗಿದ್ದ ಅನ್ನೋಂಥದ್ದು ಹಳೆಯ ಒಡೆದ ತುತ್ತೂರಿಯನ್ನೇ ಕಿವಿ ನುಂಗುತ್ತಾರೆ. ನಮ್ಮ ದೇಶದ ಮಕ್ಕಳಿಗೆ ಜಗತ್ತನ್ನ ಗೆದ್ದವರು ಯಾರು? ಜಗತ್ತಿನ ಮಹಾನ್ ದಂಡನಾಯಕರು ಯಾರು? ಸಿಕಂದರ್ನ ಬಗ್ಗೆ ಹೇಳ್ತಾರೆ. ಸಿಕಂದರ್ನ ಬಗ್ಗೆ ಹೇಳ್ತಾರೆ. ಅಲೆಕ್ಸಾಂಡರ್ನ ಬಗ್ಗೆ ಹೇಳ್ತಾರೆ. ಇಲ್ಲಿ ಕುಳಿತಿರತಕ್ಕಂಥವರಿಗೆ ಹೆಮ್ಮೆ ಆಗಬೇಕು ಕಂಡ್ರಿ, ಜಗತ್ತಿನ ಮಹಾನ್ ದಂಡನಾಯಕ, ಜಗತ್ತಿನಲ್ಲಿ ಅಲೆಕ್ಸಾಂಡರ್, ಸಿಕಂದರ್ ಯಾರೂ ಕೂಡ ಗೆಲ್ಲಿಕ್ಕೆ ಸಾಧ್ಯ ಆಗದೆ ಇರುವಷ್ಟು ಅತ್ಯಂತ ಕ್ಷೇತ್ರ ಗೆದ್ದಿರ್ತಕ್ಕಂಥವರು ಕಾಶ್ಮೀರದ ಲಲಿತಾದಿತ್ಯ, ಈಡಿಗರ ಸಮುದಾಯದ ನಾಯಕ. ಕಾಶ್ಮೀರದ ಲಲಿತಾದಿತ್ಯ ಈಡಿಗರ ನಾಯಕನಾಗಿದ್ದು, ಈಡಿಗರ ಸಮುದಾಯದಿಂದ ಹುಟ್ಟಿದ, ಜಗತ್ತನ್ನೇ ಗೆದ್ದು ಬಂದ ಸಮುದಾಯದವರಿಗೆ ಗೊತ್ತಿಲ್ಲ. ನಮ್ಮ ರಕ್ತ ಜಗತ್ತನ್ನ ಗೆದ್ದಿದೆ ಅಂತ ಯಾರಿಗರಿ ಗೊತ್ತಿತ್ತು? ಒಂದಲ್ಲ ಎರಡಲ್ಲ ಕಣ್ರಿ, ಜಗತ್ತನ್ನ ಮೆಟ್ಟಿ ನಿಂತಿರ್ತಕ್ಕಂಥ ರಕ್ತ ಇಲ್ಲಿರ್ತಕ್ಕಂಥ ರಕ್ತ. ಜಗತ್ತನ್ನ ಬಗ್ಗು ಬಡಿಸಿರ್ತಕ್ಕಂಥ ರಕ್ತ, ಜಗತ್ತಿನ ದುರಹಂಕಾರವನ್ನ, ಜಗತ್ತಿನ ಅನಾಗರಿಕತೆಯನ್ನ ರಕ್ತ ಇಲ್ಲಿರ್ತಕ್ಕಂಥ ರಕ್ತ. ಆದ್ರೆ ದುರಂತ ಸ್ವಾತಂತ್ರ್ಯದ ನಂತರದಲ್ಲಿ ನಮಗೆ ಹೇಳ್ಕೊಟ್ಟಿದ್ದೇನು? ನಮ್ಮ ದೇಶಕ್ಕೆ ಯಾರು ಸ್ವಾತಂತ್ರ್ಯ ಕೊಡಿಸಿದ್ರು? ಸುಭಾಷ್ ಚಂದ್ರ ನೆನಪಾಗುದಿಲ್ಲ, ಸ್ವಾತಂತ್ರ್ಯ ವೀರ್ ಸಾವರ್ಕರ್ ನೆನಪಾಗುದಿಲ್ಲ ನಮ್ಗೆ. ಅವ್ರನ್ನೆಲ್ಲರನ್ನು ಬದಿಗಿಟ್ಟು ಬ್ರ್ಯಾಂಡ್ ವಾರ್ ಶುರು, ಆ ಬ್ರ್ಯಾಂಡ್ ಇಟ್ಕೊಂಡು ಮಾರ್ಕೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ರಾಜಕೀಯದ ಭಾರತವನ್ನ ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದ್ರು. ಇದರ ಪರಿಣಾಮ ಏನು? ನಮ್ಮ ರಕ್ತದ ಗುರುತನ್ನು ಹಾಕಿದ್ರು. ಭಾರತ ಅಂತಂದ್ರೆ ಏನು? ಪರಸ್ಪರ ಕಿತ್ತಾಡ್ತಾ ಇರತಕ್ಕಂಥ ದೇಶ, ನಾಗರಿಕರ ದೇಶ, ಹವಾಳಿಗರ ದೇಶ, ಮೂಢನಂಬಿಕೆಗಳ ದೇಶ. ಇದನ್ನೇ ನಮಗ್ ಕಲಿಸಿದ್ರು. ಇವತ್ತು ಕೂಡ ಸತಿ ಸಾಗಮನ ಆಗ್ತಾ ಇರತಕ್ಕಂಥ ದೇಶ, ಜೀವಂತವಾಗಿ ಸುಡ್ತಾ ಇದ್ರು. ಇಂಥದನ್ನೇ ನಮ್ಮ ಪರಮೋನ್ನತ ಸಂಸ್ಕೃತಿಯ ಬಗ್ಗೆ, ನಮ್ಮ ಆಚರಣೆಯ ಬಗ್ಗೆ, ನಮ್ಮ ವಿಜ್ಞಾನದ ಬಗ್ಗೆ ಜಗತ್ತು ಗಣಿತವನ್ನ ಏನು ನೋಡ್ತಾ ಇದೆ, ಇದರ ಒಂದೊಂದು ಅಂಕಿ ಅಂಶಗಳು ಕೂಡ ಪ್ರಾರಂಭ ಆದದ್ದು ಇದೇ ನೆಲದಿಂದನೇ.
ವಾರಕ್ಕೆ 7 ದಿವಸ ಅಂತ ಕರೀತೇವೆ. ಜಗತ್ತಿನಲ್ಲಿ ಎಲ್ಲಾ ಕಡೆ 7 ದಿವಸ ಯಾಕೆ? ಬುದ್ಧಿವಂತರಾದ್ರೆ 8 ದಿವಸ ಮಾಡ್ತಿಲ್ಲ, 9 ದಿವಸ ಮಾಡ್ತಿತ್ತಲ್ಲ. ಆಗ್ಲಿಲ್ಲ. ಇದನ್ನ ಅವ್ರು ಹೇಳ್ಕೊಟ್ಟಿದ್ದ ನಮಗೆ. ಜಗತ್ತಿನಲ್ಲಿ ವಾರದಲ್ಲಿ 7 ದಿವಸ ಅಂತ ಹೇಳ್ಕೊಟ್ಟಿದ್ದು ಜಗತ್ತಿನಲ್ಲಿ ಇಂಗ್ಲೆಂಡ್ನವ್ರು ಬಂದು ಹೇಳ್ಕೊಡ್ತಾರೆ ನಮಗೆ. ಜಗತ್ತು ದುಂಡಗಿದೆ, ಗೋಲಾಕಾರದಲ್ಲಿದೆ ಅಂತ ಕೆಲವಿಯೋ ಹೇಳಿದ್ದಕ್ಕೆ ಅವನಿಗೆ ವಿಷ ಕುಡಿಸಿ ಸಾಯಿಸಿರೋ ಸಮುದಾಯ ಇವತ್ತು ವಿಜ್ಞಾನದ ಬಗ್ಗೆ ಹೆಮ್ಮೆಯನ್ನು ಪಡ್ಕೊಳ್ಳುತ್ತೆ. ಆದ್ರೆ ನಾವು ಕೀಳರಿ ಮೇಲಿರ್ತೀವಿ. ವಿಜ್ಞಾನ ತಂತ್ರಜ್ಞಾನ ಎಲ್ಲ ಯುರೋಪ್ನಲ್ಲಿ ಅಂತ. ಸ್ವಾಮಿ ಗೆಲಿಲಿಯೋ ಹುಟ್ಟೋಕ್ಕಿಂತ ಸಾವಿರ ವರ್ಷಗಳ ಹಿಂದೆ ನವ ಪೂಜೆ ಮಾಡ್ತಾ ಇರುವಂತವ್ರು ಯಾರು? ಇದೇ ಸಮುದಾಯದ ಜನ. ನಾವು ಅವತ್ತು ಧಾತ್ರಿದ್ವಿ, 9 ಗ್ರಹಗಳಿದ್ವು, ಇವತ್ತು ಬುದ್ಧಿವಂತರಾಗಿದ್ವಿ, ಅದಕ್ಕೋಸ್ಕರ ಸುತ್ತಾಗಿದೆ, ಹನ್ನೊಂದಾಗಿದೆ. ಸಾಧ್ಯ ಆಗ್ಲಿಲ್ಲ ಅಥವಾ ಪ್ರತಿನಿತ್ಯ ಸೂರ್ಯ ಉದಯ ಆಗಬೇಕಾದ್ರೆ ಯಾವ ಗ್ರಹದ ಮುಖಾಂತರ ಆಗ್ತಾನೋ ಅದು ಕೇವಲ 7 ಗ್ರಹಗಳ ಮುಖಾಂತರ ಮಾತ್ರ ಸೂರ್ಯನ ಪ್ರವೇಶ ಈ ಭೂಮಿಗೆ ಆಗತ್ತೆ. ಭಾನುವಾರದ ದಿವಸ, ಸೋಮವಾರದ ದಿವಸ, ಮಂಗಳವಾರದ ದಿವಸ ಆಯಾ ಗ್ರಹಗಳ ಪ್ರತಿಫಲನದ ಬೆಳಕು ಇಲ್ಲಿಗೆ ಭಾನುವಾರ ದಿವಸ ನೇರವಾಗಿ ಬೆಳಕು ಭೂಮಿಗೆ ಬರುತ್ತೆ. ಯಾವ ಗ್ರಹದ ಪ್ರತಿಫಲನ ಅಲ್ಲೇ ಅಲ್ಲ. ಸೋಮವಾರದ ದಿವಸ ಚಂದ್ರನ ಪ್ರತಿಫಲನ ಮೊದಲನೇ ಕಿರಣ ಈ ಭೂಮಿಗೆ ಬೀಳುತ್ತೆ. ಮಂಗಳ ಗ್ರಹದ ಪ್ರತಿಫಲನ ಅದು ಮಂಗಳವಾರದ ದಿವಸ ಬೀಳತ್ತೆ. ಈ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಮೇಲೇನೆ ನಮ್ಮ ವಾರಗಳ ವಿಷಯ ಅದು ಕಣ್ರಿ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಲ್ಲಿ 8-9 ದಿನಗಳಾಗಲಿಲ್ಲ, ಅದು ವಾರಗಳ 7. ಅಲ್ಜಿಬ್ರಾ ಅರೇಬಿಯನ್ರು ಕಳಿಸಿದ್ರು ಅಂತ ಹೇಳಿ. ಮೊನ್ನೆ ತನಕನೂ ಪಿಡ್ಲಿಕ್ಕೆ ಭಾರತ ನೀರು ಕಳಿಸ್ಬೇಕಿತ್ತು. ಭಾರತದ ರೂಪಾಯಿ ಅಲ್ಲಿಯ ಕರೆನ್ಸಿ ಆಗಿತ್ತು. ಗಣಿತ ಅರೇಬಿಯನ್ರು ಕಳಿಸಿದ್ರು, ಗಣಿತ ಗ್ರೇಕರು ಕಳಿಸಿದ್ರು. ಎಂತ ಹುಟ್ಟು ಸಂಗತಿಗಳನ್ನ ನಮ್ಮ ತಲೆಯಲ್ಲಿ ತುಂಬಿದ್ರು ಅಂತಂದ್ರೆ ನಮ್ಮದು ಏನಿದೆ. ನಾವು ಬಡಪಾಯಿಗಳು, ನಾವು ದಡ್ರು, ನಾವು ಮುಖ್ಯಮಂತ್ರಿಗಳ ದೇಶ ಆಗಿತ್ತು, ನಾವು ಹಿಂದುಳಿದವರಾಗಿತ್ತು. ಇವತ್ತು ಕೂಡ ಎಷ್ಟೋ ಜನರಿಗೆ ಅದೇ ಸ್ವಭಾವನೆ ಇದೆ. ಹಿಂದುಳಿದವರು ಅಂತ ಹೇಳ್ಕೊಳ್ಳಿಕ್ಕೇನೆ ಭಾರಿ ಒಂದು ರೀತಿ ಹೆಮ್ಮೆ. ನಾವು ಜಗತ್ತಿನ ಮಿತ್ತು ನಿಂತಿರ್ತಕ್ಕಂತಹ ಸಮುದಾಯ, ಆ ಒಂದು ಆತ್ಮವಿಶ್ವಾಸದ ಧ್ವನಿ ಇವತ್ತು ಕೂಡ ನಮಗೆ ಬರ್ತಾ ಇಲ್ಲ. ಕಾರಣ ಕಳೆದ 100-200 ವರ್ಷಗಳ ಗುಲಾಮಿ ಶಿಕ್ಷಣದ ಪರಿಣಾಮ. ಯುರೋಪಿಯನ್ ವಿದ್ವಾಂಸರು ಬರೀತಾರೆ, ಹೋಗ್ಲಿ ಬಾಕಿ ವಿದ್ವಾಂಸರು ಬಿಡ್ಲಿ, ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ E=mc². ಅದನ್ನ ಕೊಟ್ಟಿರ್ತಕ್ಕಂಥ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ, ನಾನೇನಾದ್ರೂ ಗಣಿತದ ಸಂಶೋಧನೆ ಮಾಡಿದ್ರೆ, ವೈಜ್ಞಾನಿಕ ಸಂಶೋಧನೆ ಮಾಡಿದ್ರೆ ಅದಕ್ಕೆ ಭಾರತ ಕಾರಣ ಅಂತ ಹೇಳ್ತಾನೆ. ಆದ್ರೆ ಮೈ ಮರವು ಬೇರೆಯವರನ್ನೇ ಶ್ರೇಷ್ಠ ಅಂತಕ್ಕಂಥ ಹುಚ್ಚು ವ್ಯಾಮೋಹ, ಇದರ ಪರಿಣಾಮವಾಗಿ ನಾವು ಸಾಯ್ತಾ ಇದ್ದೀವಿ. ಇದರ ಮಧ್ಯದಲ್ಲಿ 100 ವರ್ಷದ ಹಿಂದೆ ಒಂದು ಧ್ವನಿ ಶುರುವಾಯಿತು. ಇಲ್ಲ, ಈ ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ನಾವು ಎಪ್ಸ್ ನಿಲ್ಲಿಸ್ಬೇಕು ಅಂತ. ಅವತ್ತನ್ಸಿರ್ಲಿಲ್ಲ ಅದರ ಮಹತ್ವ. ಇವತ್ತು ನೋಡಿ ಸ್ವಾಮಿ, ಅವತ್ತು 4 ಜನ ಹಿಂದೂ ಹೆಸರಿನಲ್ಲಿ ಸೇರಿದ್ದಿಲ್ಲ. ಇವತ್ತು ಇಡೀ ಜಾಗತಿಕವಾಗಿ ಇಷ್ಟು ಜನ ಸೇರದೇ ಇರೋ ರೀತಿ ನಾವು ಸೇರ್ತಾ ಇದ್ದೀವಿ. ಕೋಟಿ ಸಂಖ್ಯೆಯಲ್ಲಿ ನಾವು ಸೇರ್ತಾ ಇದ್ದೀವಿ. ಕೆಲವರು ಇನ್ನೂ ಕೂಡ ಸುಲಭತಾ ಇದ್ದಾರೆ. RSS ಅನ್ನು ಮಟ್ಟ ಹಾಕ್ಬಿಡ್ತೀವಿ, RSS ಅನ್ನು ಮುಗಿಸ್ಬಿಡ್ತೀವಿ, ಶಿಕ್ಷೆ ಮಾಡ್ಲಿಕ್ಕೆ ಕೊಡೋದಿಲ್ಲ, ರೂಟ್ ಮಾರ್ಚ್ ಮಾಡ್ಲಿಕ್ಕೆ ಕೊಡೋದಿಲ್ಲ, ಸಮ್ಮೇಳನ ಮಾಡ್ಲಿಕ್ಕೆ ಕೊಡೋದಿಲ್ಲ. ಪಾಪ ಮಿಣುಕು ಹುಳ ಇರುತ್ತಲ್ವಾ, ಅದು ಹೇಳತ್ತಂತೆ ತನ್ನಿಂದನೇ ಬೆಳಗಾಗುತ್ತೆ.
ಮನೆಯಲ್ಲಿರೋ ಕೋಳಿ ಹೇಳ್ತಂತೆ ತಾನು ಕೂಗಿದ್ರು ಮಾತ್ರ ಜಗತ್ತಲ್ಲಿ ಬೆಳಕಾಗತ್ತೆ, ಇಲ್ಲಂದ್ರೆ ಬೆಳಕೇ ಆಗುದಿಲ್ಲ ಅಂತ. ಇದಕ್ಕಿಂತ ಮತ್ಯಾವ್ದು ಉಡುಗೊರೆ ಕೊಡ್ಲಿ ಮಹಾನ್ ಭಾವನೆಗಳಿಗೆ? ಇದೆಯಾ ಇವತ್ತು RSS ಜಗತ್ತಿನ ಯಾರಿಗೂ ಕೂಡ ಇವತ್ತು RSS ಅನ್ನ, ಹಿಂದೂ ಸಮಾಜವನ್ನ, ಹಿಂದೂ ಜನಜಾಗೃತಿಯನ್ನ ತಡೆದು ನಿಲ್ಲಿಸ್ತಕ್ಕಂಥ ಧಾರ್ಷ್ಟ್ಯ ಖಂಡಿತವಾಗಿಲ್ಲ, ಖಂಡಿತವಾಗಿಲ್ಲ. ನಾವೇ ನಾವಾಗಿ ಎದ್ದು ನಿಂತ್ಕೊಂತಾ ಇದೀವಿ, ನಾವೇ ನಾವಾಗಿ ಎದ್ದು ನಿಂತ್ಕೊಂತಾ ಇದೀವಿ. ನಮ್ಮ ಆತ್ಮವಿಶ್ವಾಸದ ಜೊತೆಗೆ ನಾವು ಎದ್ದು ನಿಂತ್ಕೊಳ್ತಾ ಇದೀವಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಬಲಾಚ ಪೃಥ್ವಿ. ಎಲ್ಲಿ ಬಲ ಇದೆಯೋ, ಎಲ್ಲಿ ಶಕ್ತಿ ಇದೆಯೋ, ಅಲ್ಲೇನೆ ಜಗತ್ತು ನಮಸ್ಕಾರ ಮಾಡೋದು, ಅಲ್ಲೇನೆ ಜಗತ್ತು ನಮಸ್ಕಾರ ಮಾಡುತ್ತೆ. ಯಜ್ಞಕ್ಕೆ ಬಲಿ ಕೊಡೋದು, ದೇವರಿಗೆ ಬಲಿ ಕೊಡೋದು, ಹುಲಿಯನ್ನ ಕೊಡೋದಿಲ್ಲ, ಆನೆಯನ್ನ ಕೊಡೋದಿಲ್ಲ, ಸಿಂಹವನ್ನ ಕೊಡೋದೇ ಇಲ್ಲ. ಕೊಡೋದು ಯಾವುದು? ಕುರಿಯನ್ನ, ಕೋಳಿಯನ್ನ. ದೇವೋ ದುರ್ಬಲ ಘಾತಕ. ದೇವರಿಗೂ ಕೂಡ ದುರ್ಬಲರ ರಕ್ತವೇ ಭಾರಿ ಇಷ್ಟ. ದೇವ್ರು ಯಾವತ್ತು ಆನೆಯನ್ನು ಬಲಿ ಕೊಡಿ ಅಂತ ಕೇಳಿದಾನ? ದೇವರಿಗೂ ಕೂಡ ದುರ್ಬಲರ ರಕ್ತವೇ ಇಷ್ಟ. ನಾವು ದುರ್ಬಲರಾಗಿದ್ರೆ ಎಲ್ಲರಿಗೂ ನಮ್ಮ ಬಲಿ ಬೇಕು. ನಾವು ಪ್ರಬಲರಾಗಿದ್ರೆ, ನಾವು ಶಕ್ತಿಶಾಲಿಗಳಾಗಿದ್ರೆ, ನಾವು ಎದ್ದು ನಿಂತ್ಕೊಂಡು ಗರ್ಜನೆ ಮಾಡಿದ್ರೆ ಎಲ್ಲರೂ ಕೂಡ ನಮ್ಮ ಕಾಲ್ಬುಡದಲ್ಲಿ ಬಂದು ನಿಂತ್ಕೊಂತಾರೆ. ಸ್ವಾಮಿ, ಹಿಂದೂ ಸಮಾಜ ಇವತ್ತು ತಲೆ ಎತ್ತಿ ನಿಂತ್ಕೊಳ್ತಾ ಇದೆ. ಯಾರು ಏನೇ ಹೇಳಿ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಜಗತ್ತಿನಲ್ಲಿ ಆ ಓಘ ಪ್ರಾರಂಭ ಆಗಿದೆ. ತಾನಾಗಿ ಇವತ್ತು ಹಿಂದೂ ಸಮಾಜಕ್ಕೆ ಆ ಒಂದು ಆತ್ಮವಿಶ್ವಾಸ ಬಂದ್ಬಿಟ್ಟಿದೆ. ಆದ್ರೆ ಆ ಒಂದು ಮಹಾನ್ ಸಂಗ್ರಾಮದಲ್ಲಿ ನಮ್ಮ ಒಳಗಿನ ಕೆಲವೊಂದು ಓರೆಕೋರೆಗಳನ್ನು ನಾವು ತಿದ್ದುಕೋಬೇಕು. ಶಕ್ತಿಗೆ ಮತ್ತಷ್ಟು ಪುಷ್ಟಿಯನ್ನ ಕೊಡಬೇಕು ನಾವು. ನಮ್ಮಲ್ಲಿರ್ತಕ್ಕಂತಹ ಜಾತಿ ವ್ಯವಸ್ಥೆ ಯಾವತ್ತೂ ಕೂಡ ನಮ್ಮ ಧರ್ಮಶಾಸ್ತ್ರದಲ್ಲಿ ಜಾತಿಯ ಬಗ್ಗೆ ಉಲ್ಲೇಖವೇ ಆಗಿರಲಿಲ್ಲ. ಯಾರಾದ್ರೂ ಪಂಡಿತರಿದ್ರೆ ನನ್ನ ಎದುರುಗಡೆ ಬರಬೇಕು. ಜಗತ್ತಿನ ಯಾವುದೇ ಗ್ರಂಥಗಳಲ್ಲಿ, ಹಿಂದೂ ಧರ್ಮ ಗ್ರಂಥಗಳಲ್ಲಿ ಜಾತಿಯ ಬಗ್ಗೆ ಉಲ್ಲೇಖವನ್ನೇ ಮಾಡಿಲ್ಲ. ಎಲ್ಲೋ ನದಿ ಹರಿಬೇಕಾದ್ರೆ ಕೆಲವೊಂದ್ಸಲ ಕೊಳಕು ಅದು ಇದು ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಆದ್ರೆ ಅದನ್ನ ಕ್ಲೀನ್ ಮಾಡ್ಕೋಬಹುದು. ಇದು ನಮ್ಮ ಧರ್ಮ, ಇದು ನಮ್ಮ ಜವಾಬ್ದಾರಿ. ಮನೆಯಲ್ಲಿ ನೀವು ದೇವರ ಕೋಣೆಯನ್ನ ದಿವಸ ಕ್ಲೀನ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬಾತ್ರೂಮ್ ಅನ್ನು ಮಾತ್ರ ದಿವಸನೂ ಕ್ಲೀನ್ ಮಾಡಬೇಕು. ದೇವರ ಕೋಣೆಯನ್ನ ದಿವಸ ಕ್ಲೀನ್ ಮಾಡಿದ್ರೆ ನಿಮ್ಮ ಮನೆಗೆ ಏನು ತೊಂದರೆ ಆಗುದಿಲ್ಲ. ಆದ್ರೆ ಬಾತ್ರೂಮ್ ಅನ್ನು ಕ್ಲೀನ್ ಮಾಡದಿದ್ರೆ ನಿಮಗೆ ಮನೆಯಲ್ಲಿ ಕೂತ್ಕೊಳ್ಳಿಕ್ ಆಗುದಿಲ್ಲ. ಈ ಸಮಾಜವೇ ಹೀಗೆ. ನೀವು ಎಷ್ಟೇ ಒಳ್ಳೆಯದನ್ನು ಮಾಡ್ತಾ ಹೋಗಿ, ಮಧ್ಯದಲ್ಲಿ ಕೆಲವು ಮಂದಿ ಇರ್ತಾರೆ, ಕಟ್ ರೂಟ್ ಹುಡುಕ್ತಾ ಇರ್ತಾರೆ. ಅಲ್ಲಿ ಓರೆಕೋರೆಗಳನ್ನೇ, ಸಂಧಿ ಗೊಂದಲದ ದಾರಿಯನ್ನೇ ಹುಡುಕ್ತಾ ಇರ್ತಾರೆ. ಸ್ವಾಭಾವಿಕವಾಗಿ ಮನುಷ್ಯನ ಮನಸ್ಸು ವಿಕಾರಗಳತ್ತಲೇ ತಿರುಗತ್ತೆ. ಹೆದ್ದಾರಿಯಲ್ಲಿ ಹೋಗಬೇಕು ಅಂತ ಎಷ್ಟೋ ಸರಿ ಅನ್ಸೋದನೇ ಇಲ್ಲ. ಮತ್ತೊಂದು ಸಣ್ಣ ಕಟ್ ರೂಟಿದ್ರೆ ಅದನ್ನೇ ತಗೊಂಡು ಹೋಗೋಣ ಅಂತ ಅನ್ಸುತ್ತೆ. ಇದು ಮನುಷ್ಯನ ಸ್ವಭಾವ. ಹೆದ್ದಾರಿ ಇಲ್ಲ ಅಂತಲ್ಲ, ಹೆದ್ದಾರಿ ಇದೆ, ಆದ್ರೆ ಹೆದ್ದಾರಿಯಲ್ಲಿ ಹೋಗ್ಬೇಕು ಅಂತ ಅನ್ಸೋದಿಲ್ಲ. ಯಾಕೆ? ಸ್ವಲ್ಪ ಸುತ್ತಾಗತ್ತೆ, ಅದಕ್ಕೋಸ್ಕರ ಇಲ್ಲೇ ಹೋಗೋಣ. ಇಂತಹ ಸಣ್ಣ ಪುಟ್ಟ ಓರೆಕೋರೆಗಳನ್ನ ನಾವು ತಿದ್ದುಕೊಳ್ಳೇಬೇಕು. ಎಷ್ಟೋ ಸಲ ನೋಡ್ತೀವಿ ನಾವು, ಜಾತಿಯ ಸಮಾವೇಶ ನಡೆಯುತ್ತೆ. ಎಲ್ಲ ಜಾತಿಗಳಲ್ಲೂ ಇತ್ತೀಚೆಗೆ ಅದೊಂದು ಫ್ಯಾಷನ್ ಆಗ್ಬಿಟ್ಟಿದೆ. ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ, ವಾಲಿಬಾಲ್ ಮ್ಯಾಚ್ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಸ್ವಾಮಿ, ನನ್ನನ್ನು ನೀವು ತಪ್ಪು ಅಂತ ಹೇಳಿ ತೊಂದರೆ ಇಲ್ಲ, ನನಗೆ ಬೇಸರವೇ ಇಲ್ಲ. ನಮ್ಮ ಸಮಾಜದ ಸಮಾವೇಶಗಳಲ್ಲಿ ಬೇರೆ ಸಮಾಜದ ಪ್ರತಿಭೆಗಳನ್ನ ಕರೆದು ಗೌರವ ಕೊಡ್ತೀವ, ಆಗ ಈ ಸಮಾಜಕ್ಕೂ ಧನ್ಯತೆ. ನಮ್ಮ ಸಮಾಜ ಬೇರೆ ಸಮಾಜದವ್ರು ಕರೆದ್ರು, ಆ ಸಮಾಜದವ್ರು ಮತ್ತೊಂದು ಸಮಾಜದವ್ರನ್ನ ಕರೆದ್ರು, ಅದೊಂದು ನಿತ್ಯೋತ್ಸವ ಆಗತ್ತೆ ಕಣ್ರಿ, ನಿತ್ಯೋತ್ಸವ ಆಗತ್ತೆ. ನನ್ನ ಮನೆ ಜನರನ್ನ ನಾನೇ ಕರೆದು ಸನ್ಮಾನ ಮಾಡೋದು ಶ್ರೇಷ್ಠವು,
ಅಥವಾ ಬೇರೆಯವ್ರನ್ನ ಕರೆದು ಸನ್ಮಾನ ಮಾಡೋದು ಶ್ರೇಷ್ಠವೋ? ನನ್ನ ಮನೆಯಲ್ಲಿ ನಾನೇ 4 ಜನ ಸೇರ್ಕೊಂಡು ಹಬ್ಬ ಮಾಡೋದು ಒಳ್ಳೇದು, ಅಥವಾ ಊರಿನ ಜನ ಎಲ್ಲಾ ಸೇರ್ಕೊಂಡು ಹಬ್ಬ ಮಾಡೋದು ಒಳ್ಳೇದು? ಯಾವುದ್ರಲ್ಲಿ ತೃಪ್ತಿ ಇದೆ? ಹೌದು, ಎಲ್ಲರಿಗೂ ಬೇಕು ಜಾತಿ, ಇರ್ಲಿ, ಅವ್ರವ್ರ ಪಾಡಿಗೆ ಅದರಲ್ಲಿ ಇರ್ಲಿ. ಆದ್ರೆ ಸಮಾಜದ ಅಭಿವ್ಯಕ್ತತೆಯ ಸಮಯ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ನಿಲ್ಬೇಕು ಅಂತಕ್ಕಂಥ ಸಂಕಲ್ಪ ಮಾಡ್ಬೇಕಾದಂಥವ್ರು ಯಾರು? ಇದು ಯೋಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಈ ತರ ವೇದಿಕೆಗಳಲ್ಲಿ ಹೌದು ಹೌದು ಅಂತ ತಲೆಯಲ್ಲಿ ಗಾಡಿಸ್ಬಿಡ್ತೀವಿ, ಆದ್ರೆ ಅದು ಹೋದ ತಕ್ಷಣವೇ ಜಾತಿಯ ಹುಳ ತಲೆಯಲ್ಲಿ ತಿಂತಾನೆ ಇರುತ್ತೆ. ಬಹುತೇಕ ಅದಕ್ಕಿಂತಲೂ ವಿಷದ ಚಿಂತನೆ ಮತ್ತೊಂದು ಯಾವುದು ಇರಲಿ, ಅದಕ್ಕಿಂತಲೂ ದೊಡ್ಡ ಅಪಾಯ ಮಾತು ಯಾವುದು ಕೂಡ ಇರ್ಲಿಕ್ಕಿಲ್ಲ. ನಮ್ಮನ್ನ ಕೊಂದಿದ್ದು ಇದೇ ರೀತಿಯ ಸಣ್ಣ ಸಣ್ಣ ಯೋಚನೆಗಳೇ. ಮುಸಲ್ಮಾನರು ನಮ್ಮನ್ನ ಏನು ಮಾಡ್ಲಿಕ್ಕೆ ಆಗಿರ್ಲಿಲ್ಲ, ಕ್ರಿಶ್ಚಿಯನ್ರು ಕೂಡ ನಮ್ಮನ್ನ ಏನು ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಆದ್ರೆ ಜಯಚಂದನೇ ನಮ್ಮ ಸಮಾಜವನ್ನು ಒಡೆದದ್ದು. ಮಲ್ಲಪ್ಪ ಶೆಟ್ಟಿಯೇ ಕಿತ್ತೂರು ಚೆನ್ನಮ್ಮನನ್ನ ಸೋಲಿಸಿದ್ದು. ಸಾಕರೆ ಬ್ರಿಟಿಷರು ಕಿತ್ತೂರು ರಾಣಿ ಚೆನ್ನಮ್ಮನನ್ನ ಸೋಲಿಸಿಲ್ಲ, ಮಲ್ಲಪ್ಪ ಶೆಟ್ಟಿ ಸೋಲಿಸಿದ. ಜಯಚಂದ್ ಸೋಲಿಸಿದ, ಮುಸಲ್ಮಾನರು ನಮ್ಮನ್ನ ಸೋಲಿಸಿಲ್ಲ. ನಮಗೆ ಕನ್ನ ಹೊಡೆದಿರ್ತಕ್ಕಂಥವ್ರು ನಮ್ಮವರೇ. ಖಂಡಿತವಾಗಿ ಆ ಜಯಚಂದನ ಪರಂಪರೆ ನಮ್ದಾಗಬಾರ್ದು. ರಾಣಾ ಪ್ರತಾಪನ ಪರಂಪರೆ ಆಗಬೇಕು, ಶಿವಾಜಿಯ ಪರಂಪರೆ ಆಗಬೇಕು, ಲಲಿತಾದಿತ್ಯನ ಪರಂಪರೆ ಆಗಬೇಕು, ಛತ್ರಸಾಲನ ಪರಂಪರೆ ಆಗಬೇಕು, ವಿಜಯನಗರದ ಸಾಮ್ರಾಜ್ಯದ ಪರಂಪರೆ ನಮ್ಮದಾಗಬೇಕು. ನಮ್ಮ ಓರೆಕೋರೆಗಳನ್ನ ತಿದ್ದುಕೊಂಡು ನಾವು ಬಲಶಾಲಿಯಾಗಿ ಎದ್ದು ನಿಂತರೆ, ಇತಿಹಾಸದ ಪುಟಗಳಲ್ಲಿ ನಮ್ಮತನವನ್ನ ಶೋಧನೆ ಮಾಡತಕ್ಕಂತಹ ಶೋಧಕ ಮನೋವೃತ್ತಿ ನಮಗೆ ಬೆಳೆದ್ರೆ, ಬಹುತೇಕ ಇಲ್ಲಿ ಭಾರತವನ್ನ ತಡೆದು ನಿಲ್ಲಿಸಲಿಕ್ಕೆ ಮತ್ತೆ ಯಾರ ಹತ್ರ ಸಾಧ್ಯ ಇಲ್ಲ. ಆಫ್ರಿಕಾದ ಒಬ್ಬ ಅಧ್ಯಕ್ಷ ಹೇಳ್ತಾನೆ ಇತ್ತೀಚೆಗೆ, ಭಾರತ ಬಲಶಾಲಿ ಆದ್ರೆ ಜಗತ್ತು ಬಲಶಾಲಿ ಆಗತ್ತೆ. ಭಾರತವನ್ನ ಒಪ್ಕೊಂಡ್ರೆ ಕೇವಲ ಭಾರತ ಮಾತ್ರ ಬೆಳೆಯೋದಿಲ್ಲ, ಬದಲಾಗಿ ಜಗತ್ತನ್ನು ಬೆಳೆಸತ್ತೆ. ಇದನ್ನ ಬೇರೆಯವರು ಹೇಳ್ತಾ ಇದ್ದಾರೆ, ನಾವಲ್ಲ. ಏನೋ ಬೇರೆ ಬೇರೆ ಕಾರಣಗಳಿಂದ ಜಗತ್ತು ಅಮೆರಿಕಾದ ಕಡೆ ವಾಲು ಬಿಟ್ಟಿತ್ತು, ಅಥವಾ ಮತ್ಯಾವ ಕೆಲವೊಂದು ಕಾರಣಗಳಿಂದ. ಯಾಕೆ? ಒಂದು ಸರಿಯಾದಂತಹ ಆರೋಗ್ಯಕರವಾಗಿರ್ತಕ್ಕಂಥ ಧನಾತ್ಮಕವಾಗಿರ್ತಕ್ಕಂಥ ಕೇಂದ್ರ ಅವರಿಗೆ ಇರಲೇ ಇಲ್ಲ. ಅನ್ಯಾಯ ಮಾಡ್ತಾ ಇದ್ರು ಕೂಡ ಅವರನ್ನೇ ಒಪ್ಕೊಂಡಿದ್ರು, ಅವರಿಂದ ತುಳಿಸ್ಕೊಂಡಿದ್ರು. ಇವತ್ತು ಭಾರತ ಎದ್ದು ನಿಲ್ತಾ ಇದೆ, ಅದಕ್ಕೆ ಒಬ್ಬೊಬ್ರೆ ಇವತ್ತು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಭಾರತ ಬಲಶಾಲಿ ಆದ್ರೆ ಜಗತ್ತಿಗೆ ಅಪಾಯ ಇಲ್ಲ, ಜಗತ್ತಿಗೆ ಸುಖ ನೆಮ್ಮದಿ ಶಾಂತಿ ಸಿಗಬೇಕು ಅಂತಂದ್ರೆ ಭಾರತದಿಂದ ಮಾತ್ರ ಅಂತ. ಇತ್ತೀಚೆಗೆ ಟಿವಿಯಲ್ಲಿ ಒಂದು ಡಿಬೇಟ್ ನಡೀತು, ನೀವು ನೋಡಿರ್ಬೋದು. ಕಪಿಲ್ ಸಿಬಲ್ ಮತ್ತು ಶಶಿ ತರೂರ್, ಬಿಜೆಪಿಯವರಿಲ್ಲ ಇದೆ. ಶಶಿ ತರೂರ್ ಮತ್ತು ಕಪಿಲ್ ಸಿಬಲ್ ಇಬ್ರು ಕೂಡ ಡಿಬೇಟ್ ಮಾಡ್ತಾ ಇದ್ದಾರೆ. ಮಾತಾಡ್ತಾ ಸೆಕ್ಯುಲರಿಸಂ ಬಗ್ಗೆ ಕಪಿಲ್ ಸಿಬಲ್ ಪ್ರಶ್ನೆ ಕೇಳಿದ್ರು ಶಶಿ ತರೂರ್ ಹತ್ರ. ತುಂಬಾ ಸುಂದರವಾಗಿ ಉತ್ತರವನ್ನು ಕೊಟ್ರು ಶಶಿ ತರೂರ್. ನಾವು ಇವತ್ತು ಸೆಕ್ಯುಲರ್ ಅಂತ ನಾವು ಭಾವಿಸಿದ್ರೆ ಅದಕ್ಕೆ ಇಲ್ಲಿನ ಹಿಂದೂ ಸಮಾಜ ಕಾರಣ ಅಂತ, ಹಿಂದುತ್ವ ಕಾರಣ. ಹಿಂದುತ್ವ ಅಂತಂದ್ರೆ ಸೆಕ್ಯುಲರೇ ಕಣ್ರಿ. ಹಿಂದೂಗಳಿಗಿಂತ ದೊಡ್ಡ ಸೆಕ್ಯುಲರ್ ಮತ್ತೆ ಯಾವ್ದಿದ್ದಾರೆ? ಜನರು ಈ ದೇಶಕ್ಕೆ ಬಂದಾಗ ಈ ದೇಶದ ಇವತ್ತಿನ ಸೆಕ್ಯುಲರ್ನ ಒಡೆದ ಕಿತ್ತೂರಿ ಊರ್ಕಂತ್ರಿ ಯಾರು ಇರಲಿಲ್ಲ. ಅವರಿಗೆ ಮೊಟ್ಟ ಮೊದಲ ಮಸೀದಿಯನ್ನ ಕಟ್ಸ್ಕೊಟ್ಟಿದ್ಯಾರು? ಚರ್ಚನ್ನ ಕಟ್ಸ್ಕೊಟ್ಟಿದ್ಯಾರು? ಸೆಕ್ಯುಲರ್ ಬಗ್ಗೆ ಹಿಂದೂಗಳಿಗೆ ಹೇಳ್ತೀರಿ ನೀವು ಕಥೆಯನ್ನ? ಅವತ್ತು ನಿಮ್ಮ ಕಾನೂನಿನ ಪುಸ್ತಕ ಇರ್ಲಿಲ್ಲ ಕಣ್ರಿ. ಇವತ್ತು ಯಾರು ಕೂಡ ಸೆಕ್ಯುಲರಿಸಂ ಪಾಠ ನೀಡುವಂಥವ್ರು ಯಾರು ಇರ್ಲಿಲ್ಲ. ಆದ್ರೆ ಅವರನ್ನ ತೊಡೆದು ನಾವು ಇಲ್ಲಿ ಮಸೀದಿಯನ್ನ ಕಟ್ಕೊಟ್ವಿ, ಚರ್ಚನ್ನ ಕಟ್ಕೊಟ್ವಿ. ಇದು ಹಿಂದುತ್ವ, ಇದು ಜಾತ್ಯಾತೀತತೆ. ಎಲ್ಲಿ ಹಿಂದೂ ಗಟ್ಟಿಯಾದ್ಯಾನೋ ಅಲ್ಲಿ ಜಾತ್ಯಾತೀತತೆ ಇರುತ್ತೆ. ಎಲ್ಲಿ ಹಿಂದೂ ದುರ್ಬಲ ಆಗ್ತಾನೋ ಜಾತ್ಯಾತೀತತೆ ಹೆಸರಿಗೆ ಮಾತ್ರ. ಕಾಶ್ಮೀರದ ಕಣಿವೆಯಲ್ಲಿ ಜಾತ್ಯಾತೀತತೆ ಎಲ್ಲಿದೆ ಕಾಣ್ರಿ?
ಅದು ಹೋಗ್ರಿ ನಿಮ್ಮ ಡೊಂಗ್ರ ಬಿಡಿದ್ರಿ ನೋಡೋಣ ಕಾಶ್ಮೀರದ ಕಣಿವೆಯಲ್ಲಿ. ಇಲ್ಲಿ ಬಂದ್ಕೊಂಡು ಹಿಂದೂಗಳು ಜಾಸ್ತಿ ಇರುವಂತ ಜಾಗದಲ್ಲಿ ನಮ್ಮ ಸಮಾಜವನ್ನು ಒಡಿಲಿಕ್ಕೋಸ್ಕರ ನಮ್ಮ ಸಮಾಜದ ಜನರ ತಲೆಯಲ್ಲಿ ಬೇಡದ ವಿಚಾರಗಳನ್ನ ತಿರುಗಿಕೋಸ್ಕರ ಸತ್ಯದಿಂದ ತುತ್ತೂರಿ ಬಂದಿರಿ. ಪಾಕಿಸ್ತಾನಕ್ಕೆ ಹೋಗ್ರಿ, ಹೇಳ್ರಿ ಡೆಲಿಗೇಷನ್ ತಗೊಂಡು ಹೋಗ್ರಿ, ಸತ್ಯದಿಂದ ಡೆಲಿಗೇಷನ್ ತಗೊಂಡು ಹೋಗ್ರಿ, ಅಲ್ಲಿ ಹೇಳ್ರಿ ಬಾಂಗ್ಲಾದೇಶ್ ಮೊನ್ನೆ ಹಿಂದೂಗಳನ್ನ ಜೀವಂತವಾಗಿ ಬೇಯಿಸಿಕೊಂಡ್ರಲ್ಲ, ಅಲ್ಲಿ ಹೇಳ್ರಿ ನೋಡೋಣ. ನಿಮ್ಮ ಜಾತ್ಯಾತೀತ ತುತ್ತೂರಿಯನ್ನು ಎಷ್ಟು ಮಂದಿ ಕೇಳ್ತಾರೆ ಅಂತ ಗೊತ್ತಾಗುತ್ತೆ. ಹಿಂದೂಗಳು ನಾವು ಜೀವಂತವಾಗಿದ್ರೆ ಮಾತ್ರ ಈ ದೇಶದಲ್ಲಿ ಈ ನೆಲದಲ್ಲಿ ಜಾತ್ಯಾತೀತತೆ ಇರುತ್ತೆ. ಹಿಂದುತ್ವ ಅಂತಂದ್ರೆ ಜಾತ್ಯಾತೀತತೆ, ಹಿಂದುತ್ವ ಅಂತಂದ್ರೆ ಸೆಕ್ಯುಲರಿಸಂ. ನಮಗೆ ಬೇರೆ ಪಾಠ ಮಾಡ್ಬೇಕಾದಂತಹ ಅಗತ್ಯ ಇಲ್ಲ. ನಾವು ಒಂದಾಗಿ ಬದುಕಬೇಕು ಅಂತಕ್ಕಂಥ ಪಾಠ ನಮಗೆ ಬೇಕಾಗಿಲ್ಲ. ನಾವು ಒಂದಾಗಿ ಇರ್ಲಿಕ್ಕೆ ಇಷ್ಟಪಡ್ತಾ ಇದ್ವಿ, ಆದ್ರೆ ಅವರು ಒಂದಾಗಿ ನಮ್ ಜೊತೆಗೆ ಇರ್ಲಿಕ್ಕೆ ಇಷ್ಟಪಡ್ತಾರ? ಜಗತ್ತಿಗೆ ಶಾಂತಿ ಸಹಬಾಳ್ವೆಯ ಮಾತನ್ನ ಹೇಳಿದ್ದು ನಾವು, ಸಂದೇಶವನ್ನ ಕೊಟ್ಟಿದ್ದು ನಾವು. ಜಗತ್ತಿನಲ್ಲಿ ಕತ್ತಿ ತಗೊಂಡು ಬಂದು ಧರ್ಮವನ್ನ ತಲೆ ಮೇಲೆ ಹೇಳಿದ್ದು ಅವರು. ನಮ್ಮ ದೇಶದ ಸರಸಂಘ ಚಾಲಕರು ತುಂಬಾ ಚೆನ್ನಾಗಿ ಹೇಳಿದ್ರು, ಇಸ್ಲಾಂ ಅಂತ ಅಂದ್ರೆ ಶಾಂತಿಯ ಧರ್ಮ ಅಂತ ಕರೀತಾರೆ. ಶಾಂತಿ ಎಲ್ಲಿದೆ ಅಲ್ಲಿ? ಯಾವ ಇಸ್ಲಾಮಿಕ್ ದೇಶದಲ್ಲಿ ಶಾಂತಿ ಇದೆ? ಜನರನ್ನ ಮರಳು ಮಾಡ್ತಕ್ಕಂಥ ಪ್ರಯತ್ನ ಕಂಡ್ರಿವಲ್ಲ, ಜಗತ್ತನ್ನ ಮರಳು ಮಾಡ್ತಕ್ಕಂಥ ಪ್ರಯತ್ನ. ಅಮೆರಿಕ ಇವತ್ತು ಉದ್ಧಾರ ಆಗಿದ್ದಿದ್ರೆ, ಅಮೆರಿಕ ಇವತ್ತೇನಾದ್ರು ಸಶಕ್ತ ಆಗಿದ್ದಿದ್ರೆ ಹಿಂದೂಗಳ ಕೊಡುಗೆ, ಭಾರತೀಯರ ಕೊಡುಗೆ. ಇವತ್ತು ಅನಿಸ್ತಾ ಇದೆ, ರಷ್ಯಾಕ್ಕೂ ಅನಿಸ್ತಾ ಇದೆ, ಯುರೋಪಿಗೂ ಅನಿಸ್ತಾ ಇದೆ, ಕರೆದು ಇವತ್ತು ಹಾಸಿಗೆಯನ್ನು ಹಾಕ್ತಾ ಇದ್ದಾರೆ. ಈಗ ರೆಡ್ ಕಾರ್ಪೆಟ್ ಹಾಕಿ ಕರೀತಾ ಇದ್ದಾರೆ, ಭಾರತೀಯರೇ ಬನ್ನಿ ಅಂತ, ಭಾರತೀಯರೇ ಬನ್ನಿ ಅಂತ. ಎಲ್ಲರಿಗೂ ಗೊತ್ತಾಗಿದೆ, ಭಾರತೀಯರು ಹೋಗ್ತಾರೋ ಅಲ್ಲಿ ಆ ದೇಶ ಉದ್ಧಾರ ಆಗಿದೆ ಅಂತ ಗೊತ್ತಾಗಿದೆ. ಯಾವಲ್ಲ ಕಂಡ್ರಿ ಅಲ್ಲೆಲ್ಲ ಹೋಗಿ ಆ ದೇಶವನ್ನ ಕಟ್ಟಿರ್ತಕ್ಕಂಥ ಹಿಂದೂಗಳು. ಟೆಕ್ನಿಷಿಯನ್ಸ್ ಹೋದ್ರು, ಅವರೇನೆ ಆ ದೇಶವನ್ನ ಕಟ್ಟಿದ್ರು. ಅಲ್ಲಿ ಹೋಗಿ ಆ ದೇಶಕ್ಕೆ ಮುರ್ದಾಬಾದ್ ಅಂತ ಹೇಳಿಲ್ಲ, ಆ ದೇಶವನ್ನ ಕಟ್ಟಿದ್ರು. ಅವರು ವಾಸಿಸ್ತಾ ಇರ್ತಕ್ಕಂತಹ ನೆಲವನ್ನೇ ತಾಯಿ ಅಂತ ಗೌರವ ಕೊಟ್ರು. ಯಾಕೆ? ನಾವು ಭಾರತ ಮಾತ್ರ ನನ್ನ ತಾಯಿ ಅಂತ ನಾವು ಹೇಳ್ಕೊಟ್ಟಿಲ್ಲ. ಮಾತಾ ಭೂಮಿ ಪಿತೃ ಪೃಥಿವ್ಯಾಹ, ಈ ಮಣ್ಣು ನನ್ನ ತಾಯಿ, ನಾನು ಈ ತಾಯಿಯ ಮಗು, ಆ ಮಹಾತಾಯಿಯ ಮಗು ನಾನು. ಈ ಮಣ್ಣಿನ ಬಗ್ಗೆ ನಾವು ಹೇಳಿದ್ವಿ. ಅದು ಅಮೆರಿಕಾದಲ್ಲಿ ನಿಂತ ಹೇಳಿ, ಯುರೋಪ್ದಲ್ಲಿ ನಿಂತ ಹೇಳಿ, ಭಾರತದಲ್ಲಿ ನಿಂತ ಹೇಳಿ, ಭಾರತ ಮಾತ್ರ ನನ್ನ ನೆಲ ಅಂತ ನಾವು ಎಲ್ಲೂ ಕೂಡ ಹೇಳಿಲ್ಲ. ಯಾಕೆ? ಹಿಂದುತ್ವ ನಮ್ಗೆ ಅದನ್ನ ಹೇಳಿಕೊಟ್ಟಿದ್ದೇವೆ. ನಾವು ಎಲ್ಲೋ ಒಂದು ಪೂಜಾ ಸಂಪ್ರದಾಯಕ್ಕೆ ಬದ್ಧರಾಗಿರ್ತಕ್ಕಂಥವ್ರಲ್ಲ. ಚಾರ್ವಾಕನನ್ನು ಗೌರವಿಸಿದ್ದೀವಿ, ಎಲ್ಲರನ್ನು ಕೂಡ ಗೌರವಿಸಿದ್ವಿ. ಇತ್ತೀಚೆಗೆ ಬ್ರಾಹ್ಮಣವಾದ ಮತ್ತು ಮನುವಾದದ ಬಗ್ಗೆ ಭಾರಿ ದೊಡ್ಡ ಚರ್ಚೆ ನಡೆದಿದೆ. ಟಿವಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ. ಎಷ್ಟು ಮಂದಿ ರೀ ಮನುಸ್ಮೃತಿಯನ್ನು ಓದಿದ್ದಾರೆ? ಮನುಸ್ಮೃತಿಯ ಬಗ್ಗೆ ಚರ್ಚೆ ಮಾಡ್ತಕ್ಕಂಥವ್ರಿಗೆ ಎಷ್ಟು ಮಂದಿ ಮನುಸ್ಮೃತಿಯನ್ನು ಓದಿದ್ದಾರೆ? ಗೊತ್ತಿಲ್ಲದೇನೆ ಓಡಾಡ್ತಕ್ಕಂಥ ಜನಗಳಿಗೆ ಜಾಸ್ತಿ. ನಮ್ಮ ದೇಶದ ಋಷಿ ಪರಂಪರೆ ಏನಿದೆ, ಅದು ವಸಿಷ್ಠರಾದಿಯಾಗಿ ಋಷಿ ಪರಂಪರೆ ಏನಿದೆ, 100% ಜನ ಅವ್ರು ಯಾರು ಬ್ರಾಹ್ಮಣರು, ಅವರೆಲ್ಲರೂ ಕೂಡ ಹಿಂದುಳಿದ ಸಮಾಜದಿಂದ ಬಂದಿರ್ತಕ್ಕಂಥವ್ರು. ನಮಗೆ ಇವತ್ತು ಯಾರದೋ ಫೋಟೋ ಕಾಣುತ್ತೆ ನಮ್ಮ ಸಮಾಜದ ಪ್ರಮುಖರು ಅಂತ, ಆದ್ರೆ ಈ ದೇಶಕ್ಕೆ, ಈ ಜಗತ್ತಿಗೆ ವೇದಗಳನ್ನ ವಿಂಗಡಿಸಿ ಕೊಟ್ಟಿರ್ತಕ್ಕಂಥ ವ್ಯಾಸರು ಮೀನುಗಾರರ ಮಗ. ವ್ಯಾಸ ಬೋಯಿತಿಯ ಮಗ ಅಂತ ಬಸವಣ್ಣನವರೇ ಹೇಳ್ತಾರೆ. ವೇದಗಳನ್ನ ವಿಂಗಡಿಸಿ ಕೊಟ್ಟಿರ್ತಕ್ಕಂಥವ್ರು ವ್ಯಾಸ ಮೀನುಗಾರರ ಮಗ. ವಸಿಷ್ಠ ಯಾರೇ ಆದ್ರೂ ಕೂಡ, ಯಾರೇ ಋಷಿಮುನಿಗಳು ತಪಸ್ಸು ಮಾಡಿ ಅವರಿಗೆ ಬ್ರಹ್ಮರ್ಷಿ ಅಂತ ಬಿರುದನ್ನು ಪಡ್ಕೋಬೇಕು ಅಂತಂದ್ರೆ ವಸಿಷ್ಠರ ಹತ್ರ ಹೋಗ್ಬೇಕಿತ್ತು. ವಸಿಷ್ಠ ವೇಶ್ಯೆಯ ಮಗ, ಜಾತಿಯೇ ಗೊತ್ತಿರ್ಲಿಲ್ಲ.
ಅವರ ಹೆಂಡತಿ ಅರುಂಧತಿ ಮಾದಿಗರ ಹೆಣ್ಣು ಮಗಳು. ಇವತ್ತು ಕೂಡ ಮದುವೆ ಆದ ನಂತರ ಅರುಂಧತಿ ವಸಿಷ್ಠ ನಕ್ಷತ್ರವನ್ನ ಎಷ್ಟೋ ಮನೆಗಳಲ್ಲಿ ತೋರಿಸ್ತಾರೆ, ಸಂಪ್ರದಾಯ. ಋಗ್ವೇದದಲ್ಲಿ ಐತರೇಯ ಬ್ರಾಹ್ಮಣ ಅಂತ ಬರುತ್ತೆ, ಒಂದು ಭಾಗ ಬರುತ್ತೆ. ಆ ಐತರೇಯ ಮಹರ್ಷಿ ಆತ ಅತ್ಯಂತ, ನೀವು ಕೆಳಗಡೆಯಿಂದ ಕೆಳಗಡೆ ಹೇಳ್ತಕ್ಕಂಥ ಜಾತಿಯಿಂದ ಬಂದಿರತಕ್ಕಂಥವನು ಐತರೇಯ. ಅವನು ಋಗ್ವೇದದ ಮಂತ್ರಗಳನ್ನ ಕಂಡುಕೊಂಡ. ಐತರೇಯ ಬ್ರಾಹ್ಮಣ ಅಂತ ಒಂದು ಸಾಧನೆ ಇದೆ. ಗೌತಮ ಮಹರ್ಷಿ ಆತ ಕುಂಬಾರರ ಮಗ. ಅಶ್ವಶೃಂಗ ಮಹರ್ಷಿ ಆತ ಜಿಂಕೆಯನ್ನು ಬೇಟೆಯಾಡ್ತಕ್ಕಂಥ, ಜಿಂಕೆಯನ್ನು ಹಿಡಿತಾ ಇರ್ತಕ್ಕಂಥವರ ಪರಂಪರೆಯಲ್ಲಿ ಹುಟ್ಟಿರ್ತಕ್ಕಂಥವನು. ಸತ್ಯಕಾಮ ಜಾಬಾಲ ಅತ್ಯಂತ ದೊಡ್ಡ ಮಂತ್ರದೃಷ್ಟಾರ. ಅವರಿಗೆ ಅಪ್ಪ ಯಾರು ಅಂತಾನೆ ಗೊತ್ತಿರಲಿಲ್ಲ. ಇವತ್ತು ಕೂಡ ತುಂಬಾ ಜನ ಕೇಳ್ತಾರೆ ಸತ್ಯಕಾಮ ಜಾಬಾಲನ ಬಗ್ಗೆ. ಒಂದು ತುಂಬಾ ಚಿಕ್ಕದಾಗಿರ್ತಕ್ಕಂಥ ಒಂದು ಕಥೆ ಇದೆ. ಆತ ಸುಮ್ಮನೆ ಹೋಗ್ತಾನೆ, ದಾರಿ ಮೇಲೆ ಒಂದು ಗುರುಕುಲ ಕಾಣುತ್ತೆ, ಅವ್ನು ಹೋಗಿ ಕುತ್ಕೊಂತಾನೆ, ಅವನಿಗೆ ಖುಷಿ ಆಗುತ್ತೆ. ಅಲ್ಲಿನ ವೇದ ಘೋಷಿಗಳು, ಅಲ್ಲಿನ ಕಲಿಕೆ ತನಗೆ ಓದಬೇಕು ಅಂತ ಅನ್ಸತ್ತೆ. ಗುರುಗಳ ಹತ್ರ ಹೋಗ್ತಾನೆ, ತಾನಿಲ್ಲಿ ಕಲಿಬೋದಾ ಅಂತ. ಆಗ ಗುರುಗಳು ಕೇಳ್ತಾರೆ, ನಿಂದು ಯಾವ್ದಪ್ಪ ಗೋತ್ರ ಅಂತ. ಅವನಿಗೆ ಗೋತ್ರ ಗೊತ್ತಿರುವುದಿಲ್ಲ. ಅವನು ಸೀದಾ ಅಮ್ಮನ ಹತ್ರ ಬರ್ತಾನೆ, ಅಮ್ಮ ಈ ತರ ಗುರುಗಳು ಹೇಳಿದ್ದಾರೆ, ನನ್ನ ಗೋತ್ರ ಯಾವುದು, ನಾನು ಕಲಿಬೇಕು ಅಲ್ಲಿ ಅಂತ. ತಾಯಿ ತುಂಬಾ ಪ್ರಾಮಾಣಿಕವಾಗಿ ಹೇಳ್ತಾಳೆ, ಮಗನೇ ನಿನ್ನ ಅಪ್ಪ ಯಾರು ಅಂತ ನನಗೂ ಗೊತ್ತಿಲ್ಲ, ಹೋಗು ಗುರುಗಳ ಹತ್ರ ಇದನ್ನೇ ಹೇಳು ನೀನು ಅಂತ. ನಾನು ಮನೆಯಲ್ಲಿ ಬೇರೆ ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನೀನು ಹುಟ್ಟಿದ್ಯಾ, ನಿನ್ನ ಅಪ್ಪ ಯಾರು ಅಂತ ನನಗೂ ಗೊತ್ತಿಲ್ಲ, ಹೋಗು ಗುರುಗಳ ಹತ್ರ ಹೇಳ್ಕೊ ಅಂತ. ಅವನು ಹೋಗಿ ಆ ಹುಡುಗ ಗುರುಗಳ ಹತ್ರ ಅದನ್ನೇ ಹೇಳ್ತಾನೆ. ಆ ಗುರುಗಳಿಗೆ ಇಷ್ಟು ಸಂತೋಷ ಆಗತ್ತೆ, ತಾಯಿಯ ಹೆಸರೇ ನಿನ್ನ ಗೋತ್ರ, ಮತ್ ಯಾವುದು ನಿನ್ನ ಗೋತ್ರ ಅಲ್ಲ, ನಿನ್ನದು ಜಾಬಾಲ ಗೋತ್ರ ಅಂತ ಕರೀತಾರೆ. ಆತ ಒಬ್ಬ ದೊಡ್ಡ ಮಹರ್ಷಿ ಆಗ್ತಾನೆ. ಸತ್ಯಕಾಮ ಜಾಬಾಲ ಮಹಾನ್ ತಪಸ್ವಿ. ಅವನಿಗೆ ಹುಟ್ಟೆ ಗೊತ್ತಿಲ್ಲ. ಜಾತಿಯಿಂದ ನಮ್ಮಲ್ಲಿ ಯಾರನ್ನು ಗುರುತಿಸಲಿಲ್ಲ ಕಂಡ್ರಿ, ಅವರ ಯೋಗ್ಯತೆಯಿಂದ ಗುರುತಿಸಿದೀವಿ ನಾವು, ಅವರ ಯೋಗ್ಯತೆಯಿಂದ ಗುರುತಿಸಿದೀವಿ. ಇದಕ್ಕೂ ಹೊರತಾಗಿ ಜಾತಿಯ ಕನ್ನಡಕ ಹಾಕೊಂಡು ನೋಡ್ತಕ್ಕಂಥ ಇದ್ರೆ ಭಗವಂತನ ಪಾಪ ಅಂತಾನೆ ನಾವು ಹೇಳ್ಬೇಕಾಗತ್ತೆ. ಮತ್ತೀಗ 90% ಋಷಿ ಮುನಿಗಳು ಬ್ರಾಹ್ಮಣರೇ ಅಲ್ಲ. ವಾಲ್ಮೀಕಿ ಎಸ್ಟಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವನು. ನನಗೆ ಜಾತಿ ಇಲ್ಲ, ಆದ್ರೆ ಎಲ್ಲರ ಕಣ್ಣುಗಳು ಜಾತಿಯಿಂದನೇ ಸಮಾಜವನ್ನು ನೋಡ್ತದಲ್ಲ, ಅದಕ್ಕೂ ಅದೇ ಭಾಷೆಯಲ್ಲಿ ನಾನು ಮಾತಾಡ್ಬೇಕಲ್ಲ, ಇಲ್ಲದ್ರೆ ಅರ್ಥ ಆಗೋದಿಲ್ಲ. ಮಹರ್ಷಿ ವಾಲ್ಮೀಕಿ ಆತ ಬ್ರಾಹ್ಮಣ ಅಲ್ಲ. ಗಾಯತ್ರಿಯನ್ನ ಜಗತ್ತಿಗೆ ಕೊಟ್ಟಿರತಕ್ಕಂತಹ ವಿಶ್ವಾಮಿತ್ರ ಆತ ಬ್ರಾಹ್ಮಣ ಅಲ್ಲ, ಪೂರ್ವಜನ್ಮದ ಗಾದಿ ರಾಜ. ಜಾತಿಗೆ ಈ ಸಮಾಜದಲ್ಲಿ ಯಾವತ್ತೂ ಕೂಡ ಬೆಲೆಯೇ ಇರಲಿಲ್ಲ, ಉಳಿಸ್ಕೂ ಕೂಡ ಇರಲಿಲ್ಲ. ಅದನ್ನ, ಆ ವಿಕಾರವನ್ನ ಹುಟ್ಟು ಹಾಕಿದ್ದು ನಮ್ಮಂಥ ಅತಿ ಬುದ್ಧಿವಂತರು. ಅವನು ಮೇಲೆ, ಅವನು ಕೆಳಗಡೆ, ಅವನು ಹಾಗೆ, ಇವನು ಹೀಗೆ ಇಲ್ಲದನ್ನ ನಾವು ಹುಟ್ಟು ಹಾಕಿದ್ದು ನಮ್ಮಂತ ಅತಿ ಬುದ್ಧಿವಂತರು, ಮತ್ಯಾರು ಅಲ್ಲ. ಈ ಸಮಾಜ ಅದಕ್ಕೆ ಬೆಲೆ ಕೊಟ್ಟಿರಲಿಲ್ಲ. ದಯವಿಟ್ಟು ಸ್ವಾಮಿ ಇದನ್ನ ಓದ್ಕೋಬೇಕು, ತಿಳ್ಕೋಬೇಕು. ನಮ್ಮ ಪರಿಚಯ ನಮಗೆ ಆಗಬೇಕು ಅಂತಂದ್ರೆ ಈ ರೀತಿಯ ಗ್ರಂಥಗಳನ್ನು ಓದಬೇಕು, ಇತಿಹಾಸವನ್ನ ತಿಳ್ಕೋಬೇಕು. ಇತಿಹಾಸದಲ್ಲಿ ಏನ್ ಹೇಳಿದ್ದಾರೆ? ಅಕ್ಬರ್ ಮಹಾಪುರುಷ, ದಂಡೆತ್ತಿ ಬಂದ್ರು, ಸಿಕಂದರ್, ಹಿಂದೂ ಸಮಾವೇಶದ ಈ ಒಂದು ಪರ್ವಕಾಲದಲ್ಲಿ ಸ್ವಾಮಿ ನಮ್ಮ ಜೀವನದಲ್ಲಿ ಒಂದು ಸಂಕಲ್ಪ ಮಾಡೋಣಂತೆ. ನಮ್ಮ ಸಣ್ಣ ಸಣ್ಣ ಸಂಪ್ರದಾಯಗಳು ಇದೆಲ್ಲ ಇದ್ದೇ ಇರುತ್ತೆ, ಆದ್ರೆ ಸಮಾಜದ ಕರೆ ಬಂದಾಗ ಮಾತ್ರ ಅದನ್ನೆಲ್ಲ ಬದಿಗಿಟ್ಟು ನಾನೊಬ್ಬ ಹಿಂದೂ ಅಂತ ಮುದ್ಗಡೆ ಹೋಗ್ತಾರೆ. ಮನೆಯಲ್ಲಿ ನನ್ನ ಜಾತಿ ಯಾವುದೇ ಇರಲಿ, ಆದ್ರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಾನೊಬ್ಬ ಹಿಂದೂ ಅಷ್ಟೇ, ಮತ್ತೇನ್ ಗೊತ್ತಿಲ್ಲ ನನಗೆ.
ಸಮಾಜದ ಅವಶ್ಯಕತೆ ಬಂದಾಗ ನಾನೊಬ್ಬ ಹಿಂದುವಾಗಿ ಎದ್ದು ನಿಲ್ತೇನೆ. ಈ ಒಂದು ಸಂಕಲ್ಪ ನಮ್ಮ ಸಮಾಜದಲ್ಲಿ ಆಗಬೇಕು. ಆಗ ನೋಡಿ, ಈ ಸಮಾಜವನ್ನ ಹಿಡಿದು ನಿಲ್ಲಿಸ್ಲಿಕ್ಕೆ ಮತ್ತೆ ಯಾರ ಹತ್ರ ಆಗುದಿಲ್ಲ, ಯಾರ ಹತ್ರ ಆಗುದಿಲ್ಲ. ಜಗತ್ತತ್ರ ಸಾಧ್ಯವೇ ಇಲ್ಲ. ಜಗತ್ತು ಸೋಲನ್ನು ಒಪ್ಕೊಂಡ್ಬಿಡ್ತಾ ಇದೆ. ಇಲ್ಲಿ ನಮಗೆ ನಮ್ಮವರೇ ವಿರೋಧಿಗಳು ಬಿಟ್ರೆ ಜಗತ್ತಿನಲ್ಲಿ ನಮ್ಮನ್ನ ಹಿಡಿದು ನಿಲ್ಲಿಸ್ತಕ್ಕಂಥ ತಾಕತ್ತು ಮತ್ತೆ ಯಾರಿಗೂ ಕೂಡ ಇಲ್ಲ, ಯಾರಿಗೂ ಕೂಡ ಇಲ್ಲ. ಇವತ್ತು ದೀಪಾವಳಿಯನ್ನ ಜಗತ್ತಿನ ಬಹುತೇಕ ಸಂಸತ್ತುಗಳಲ್ಲಿ ಆಚರಣೆ ಮಾಡ್ತಾರೆ. ಗಣಪತಿ ಉತ್ಸವ ಕೇವಲ ನಾವು ಮಾಡುದಿಲ್ಲ ಕಣ್ರಿ, ಆಫ್ರಿಕನ್ನರ ಆ ಉತ್ಸಾಹವನ್ನ ನೋಡಿದ್ರೆ ಗಣಪತಿ ಉತ್ಸವ ಮಾಡ್ಲಿಕ್ಕೆ ನಮಗೆ ನಾವು ನಿಜಕ್ಕೂ ಹಿಂದೂಸ್ತಾನದಲ್ಲಿ ಇದೀವೋ ಅಂತ ಹೇಗೋ ಅಂತ ಅನ್ಸ್ಬಿಡುತ್ತೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಣಪತಿ ಉತ್ಸವವನ್ನು ಆಫ್ರಿಕಾದಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಶ್ರೀಕೃಷ್ಣರ ರಥವನ್ನ ನಾವು ಇವತ್ತು ಎಲ್ಲೋ ಒಂದ್ ಕಡೆ ದೇವಸ್ಥಾನ ಇದ್ದಲ್ಲಿ ಮಾತ್ರ ರಥೋತ್ಸವ ಅಂತ ಮಾಡ್ತೀವಿ. ವರ್ಷ ಪೂರ್ತಿ ರಷ್ಯಾದಲ್ಲಿ ಶ್ರೀಕೃಷ್ಣನ ರಥೋತ್ಸವ ನಡೆಯುತ್ತೆ. ಯುರೋಪದಲ್ಲಿ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಗಳಲ್ಲಿ ನಡೆಯುತ್ತೆ. ವರ್ಷ ಪೂರ್ತಿ ಕೃಷ್ಣನ ರಥೋತ್ಸವ ನಡೆಯುತ್ತೆ. ಜಗತ್ತು ನಮ್ಮನ್ನ ಒಪ್ಕೊಳ್ತಾ ಇದೆ. ಅದಕ್ಕೆ ತಕ್ಕಂತೆ ಎದ್ದು ನಿಂತ್ಕೋಬೇಕು, ಅದಕ್ಕೆ ತಕ್ಕಂತೆ ಎದ್ದು ನಿಂತ್ಕೋಬೇಕು. ಸಂಘ ಬಂದು ಹೇಳ್ತಾ ಇದೆ. ಸಂಘದ ಕಾರ್ಯಕರ್ತರು ಮನೆ ಮನೆಗೆ ಬಂದು ಪಾಪ ಅವ್ರಿಗೆ ಏನು ಉದ್ಯೋಗ ಇಲ್ವಾ ಅಂತ ಅನ್ಸ್ಬಿಡುತ್ತೆ. ಎಷ್ಟು ಸರಿ ಮನೆಗೆ ಬರ್ತಾರೆ, ಒಂದು ಪಾಂಪ್ಲೆಟ್ ಕೊಡ್ತಾರೆ, ನಾವೆಲ್ಲ ಹಿಂದೂ ಸಮಾಜ ಅಂತ ಹೇಳ್ತಾರೆ. ಎಷ್ಟೋ ಸರಿ ಅತಿ ಬುದ್ಧಿವಂತಿಗೆ ಅನ್ಸ್ಬಿಡುತ್ತೆ, ಇವರಿಗೆ ಬೇರೆ ಕೆಲಸ ಇಲ್ವಾ? ಅಂಥವರೇ ದೇಶ ಕಟ್ಟಿರುವುದು, ಅವರೇ ದೇಶ ಕಟ್ಟಿರೋದು. ಯಾರು ಕೇಳಿ ಬಿಡ್ಲಿ ಕಳೆದ 100 ವರ್ಷಗಳಿಂದ ಮನೆ ಮನೆಗಳಿಗೆ ಹೋಗಿ ಹೇಳ್ತಾ ಬಂದಿದಾರಲ್ಲ, ನೀನ್ ಹಿಂದೂ, ನೀ ಹಿಂದೂ, ನೀ ಹಿಂದೂ, ಹಿಂದೂ ಸಮಾಜದ ಕಾರ್ಯಕ್ರಮ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಕರ್ಕೊಂಡ್ ಬಂದು ಯಾರನ್ನ, ಅವ್ರಿಗೆ ಯಾವ ಅಪೇಕ್ಷೆಯೂ ಇರಲಿಲ್ಲ. ಅವರು ಈ ಸಮಾಜವನ್ನ ಕಟ್ಟಿದ್ದಾರೆ. ಸಮಾಜವನ್ನ ಇವತ್ತು ಈ ಸ್ಥಿತಿಯಲ್ಲಿ ವಿಶ್ವಾಸದಲ್ಲಿ 4 ಜನ ಸೇರಿ ನಾವು ನಮ್ಮ ಬಗ್ಗೆ ಮಾತಾಡ್ತೀವಿ, ಹೆಮ್ಮೆಯಿಂದ ನಾವು ಇವತ್ತು ಹಿಂದುತ್ವದ ಬಗ್ಗೆ ಜಯಘೋಷ ಹಾಕ್ತೀವಿ. ಇದಕ್ಕೆ ಕಾರಣ ಆ ಅದೃಶ್ಯ ಶಕ್ತಿಗಳು ನಿಮ್ಮ ಮನೆ ಮನೆಗೆ ಬಂದು ಯಾರು ನಿಮ್ಮನ್ನ ತಿಳಿದು ಹೇಳಿದ್ರಲ್ಲ, ಅವ್ರು ಯಾರು ದೊಡ್ಡ ಲೀಡರ್ಗಳಲ್ಲ, ಯಾರಿಗೂ ದೊಡ್ಡ ದೊಡ್ಡ ಪತಾಕೆಗಳಿಲ್ಲ. ಆದ್ರೆ ಅವರೇನೆ ಈ ಸಮಾಜದಲ್ಲಿ ಬದಲಾವಣೆಯನ್ನ ತಂದರು. ಸಂಘದ 100 ವರ್ಷದ ಈ ಒಂದು ಪರ್ವಕಾಲದಲ್ಲಿ ನಮ್ಮ ಸಮಾಜದ ಹಿಂದಿನ ಇತಿಹಾಸ, ಇವತ್ತಿನ ನಮ್ಮ ಸ್ಥಿತಿ, ಮುಂದಿನ ನಾವು ದಾಪುಗಾಲಿಡಬೇಕಾದಂತಹ ಒಂದು ದಿಕ್ಕು, ಇದನ್ನ ಯೋಚನೆ ಮಾಡೋದು ಒಳ್ಳೇದು. ಕಳೆದ 1000 ವರ್ಷದ ಹಿಂದಿನ ಭವಿಷ್ಯ ನಮ್ಮದು ಆಗ್ಬೇಕು. ಆ ಒಂದು ವೈಭವ ನಮಗೆ ಸಿಗಬೇಕು. ಚೈನಾದಲ್ಲಿ ಶಾವಲಿನ್ ಟೆಂಪಲ್ ಅಂತ ಇದೆ. ಕೇರಳದಿಂದ ಬೋಧಿವರ್ಮ ಹೋದ. ಅಲ್ಲಿ ಆಯುರ್ವೇದವನ್ನ ಹೇಳ್ಕೊಟ್ಟ, ಯುದ್ಧ ಕಲೆಯನ್ನ ಕಲಿಸಿಕೊಟ್ಟ. ಅವನ ಹೆಸರಿನಲ್ಲಿ ಅಲ್ಲೊಂದು ಟೆಂಪಲ್ ಕಟ್ತಾರೆ. ಇವತ್ತು ಜಗತ್ತಿನ ತುಂಬಾ ದೊಡ್ಡ ಆಕರ್ಷಣೀಯ ಕೇಂದ್ರ ಶಾವಲಿನ್ ಟೆಂಪಲ್. ಚೈನಾದಲ್ಲಿ ನಾಗರಿಕತೆಯನ್ನ ಹೇಳಿಕೊಟ್ಟಿದ್ದು ಭಾರತ. ಸರ್ಕಾರ ಹೇಗೆ ಬೇಕಾದ್ರೂ ಇರಲಿ, ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಕೆಲವು ಮಂದಿ ಮಾಡ್ತಾರೆ. ಆದ್ರೆ ಚೈನಾದ ಜನ ಭಾರತದವ್ರನ್ನ ಕೊಡೋ ಗೌರವ ನೋಡಿದ್ರೆ ನಿಜಕ್ಕೂ ಕೂಡ ನಾವು ಯಾರೇ ಬೇಕಾದ್ರೂ ಹೋಗ್ಲಿ, ಸಾಮಾನ್ಯ ಜನ, ನೀವು ಹಳ್ಳಿಗಳಿಗೆ ಹೋಗಿ, ನಗರಗಳಿಗೆ ಹೋಗ್ಬೇಡ್ರಿ, ಸೋ ಕಾಲ್ಡ್ ಎಜುಕೇಟೆಡ್ ಜನ ಅವರು ಕೆಲವೊಂದ್ಸಲ ಮನುಷ್ಯರ ತರ ಇರ್ತಾರೆ ಅಷ್ಟೇನೆ. ಸೋ ಕಾಲ್ಡ್ ಎಜುಕೇಟೆಡ್ ಜನ ಮನುಷ್ಯರ ತರ ಅವ್ರ ಡ್ರೆಸ್ ಹಾಕೊಂಡಿರ್ತಾರೆ ಅಷ್ಟೇನೆ. ಅವ್ರ ಹೃದಯದಲ್ಲಿ ಮನುಷ್ಯತ್ವ ಇದೆ ಅಂತ ಕ್ಯಾಲ್ಕುಲೇಷನ್, ದುಡ್ಡಿಗೋಸ್ಕರವೇ ಅವ್ರ ಬದುಕಾಗ್ಬಿಟ್ಟಿದೆ, ಮತ್ತೇನಿಲ್ಲ. ಬದುಕಿಗೆ ದುಡ್ಡು ಬೇಕು ಸರಿ, ಆದ್ರೆ ದುಡ್ಡಿಗೋಸ್ಕರ ಬದುಕಲ್ಲ. ಬದುಕಿನಲ್ಲಿ ದುಡ್ಡು ಬೇಕು, ಆದ್ರೆ ದುಡ್ಡಿಗೋಸ್ಕರ ಬದುಕಾಗಬಾರದು. ಇವತ್ತು ಬಹುತೇಕ ನಮ್ಮೆಲ್ಲರ ದೊಡ್ಡ ಮಹತ್ವಾಕಾಂಕ್ಷೆ ಏನು ಅಂತಂದ್ರೆ ದುಡ್ಡಿಗೋಸ್ಕರನೇ ಬದುಕೋದು. ಇವತ್ತು 1 ಲಕ್ಷ ಸಂಪಾದನೆ ಮಾಡಿದೆ, ನಾಳೆ 2 ಲಕ್ಷ ಸಂಪಾದನೆ ಮಾಡ್ಬೇಕು, 5 ಲಕ್ಷ ಸಂಪಾದನೆ ಮಾಡ್ಬೇಕು, 10 ಲಕ್ಷ ಸಂಪಾದನೆ ಮಾಡ್ಬೇಕು, ಕೋಟಿ 100 ಕೋಟಿ
ನಮಗೆ ಬೇಕೋ ಬೇಡ ಗೊತ್ತಿಲ್ಲ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗ್ಬೇಕು, ಅದಕ್ಕೋಸ್ಕರ ದೊಡ್ಡ ದೊಡ್ಡ ಕನಸು ಕಾಣ್ತೀವಿ. ಮೊದಲು ದುಡ್ಡಿಗೋಸ್ಕರ ಬದುಕ್ತಿವಿ, ನಾಳೆ ಬದುಕಿನಲ್ಲಿ ದುಡ್ಡೇನೆ ಕೇಂದ್ರ ಆಗ್ಬಿಡುತ್ತೆ, ಮತ್ತೆ ಏನ್ ಇರುವುದಿಲ್ಲ. ನಮ್ಮ ಹೆಂಡತಿ, ಮಕ್ಕಳು, ನಮ್ಮ ಸಂಬಂಧ, ನಮ್ಮ ಸಮಾಜ ಎಲ್ಲದೂ ಸೆಕೆಂಡ್. ದಯವಿಟ್ಟು ಬದುಕಿನ ಬಗ್ಗೆ ಯೋಚನೆ ಮಾಡ್ಬೋದಾ? ಬದುಕಿನ ಬಗ್ಗೆ ಯೋಚನೆ ಮಾಡ್ಬೋದಾ? ಬದುಕಿನ ಮೌಲ್ಯ ಏನು ಅಂತ. ಸುಮ್ಮನೆ ನಾನೊಂದು ಚರ್ಚೆ ಮಾಡ್ತಾ ಇದ್ದೆ, ನಿನ್ನೆ ಅಲ್ಲ ಮೊನ್ನೆ, ನಿಮ್ಮ ಎಲ್ಲ ವಿಜ್ಞಾನಿಗಳು ಸೇರಿದ್ರು. ಇವತ್ತು ನಾವು ಯಾವುದೇ ಮರವನ್ನು ನೋಡಿದಾಗ ಅದ್ರ ಬೆಲೆ ಎಷ್ಟು ಅಂತ ಕೇಳ್ತೀವಿ. ಬೆಲೆ ಎಷ್ಟು ಅಂತ ನಾವು ಲೆಕ್ಕ ಮಾಡ್ತೀವಿ. ಎಷ್ಟು ಕ್ಯೂಬಿಕ್ ಫೀಟ್ ಸಿಗತ್ತೆ ಮರ ಇದೆ, ಆ ಮರ ಸಾಫ್ಟ್ ವುಡ್, ಹಾರ್ಡ್ ವುಡ್, ಫರ್ನಿಚರ್ಗೆ ಬರುತ್ತೋ ಅಥವಾ ಮತ್ತೇನಕ್ಕೆ ಬರುತ್ತೋ, ಇದನ್ನು ನೋಡಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಒಂದು ಮರಕ್ಕೆ ಬೆಲೆಯನ್ನ ಕಟ್ತೀವಿ ನಾವು. ಇದೇ ಗೊತ್ತು ಒಂದು ಮರದ ಬೆಲೆ ಎಷ್ಟು ಅಂತ, ಇಷ್ಟೇ ಗೊತ್ತು. ಎರಡನೇ ಹಂತದಲ್ಲಿ ಇವತ್ತು ಲೆಕ್ಕಾಚಾರ ಶುರುವಾಗಿದೆ. ಕಾರ್ಬನ್ ಸಿಂಕಿಂಗ್ ಕೆಪಾಸಿಟಿ ಎಷ್ಟು ಆ ಮರದ್ದು, ಇದ್ರ ಬಗ್ಗೆ ಇವತ್ತು ವ್ಯಾಲ್ಯೂಯೇಷನ್ ಶುರುವಾಗಿದೆ. ಕಾರ್ಬನ್ ಡೈಆಕ್ಸೈಡ್, ಮೊನಾಕ್ಸೈಡ್ ಇದನ್ನೆಲ್ಲ ಹೀರ್ಕೊಳ್ಳುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಮರ ಹೀರ್ಕೊಳ್ಳುತ್ತೆ, ಆಮ್ಲಜನಕವನ್ನ ಕೊಡುತ್ತೆ. ಅದ್ರದ್ದು ವ್ಯಾಲ್ಯೂ ಎಷ್ಟು ಅದು ಶುರುವಾಗಿದೆ. ನಾನೇನೆ ನಮ್ಮ ಬೇರೆ ಬೇರೆ ದೇಶದ ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾಗ ಹೇಳಿದೆ, ಎಲ್ಲ ಮರಗಳಲ್ಲಿಯೂ ಕೂಡ ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತವೆ. ಇದೊಂದು ಅತ್ಯಂತ ಡೀಪ್ ಸೈನ್ಸ್. ಎಲ್ಲ ಎಲೆಗಳಲ್ಲಿ, ಎಲ್ಲ ಮರಗಳ ತೊಗಟೆ, ಬೇರು, ಏನ್ ಬೇಕಾದ್ರೂ ತಗೊಳ್ಳಿ, ಮರಗಳಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ನಮ್ಗೆ ಹೇಳ್ತಾರೆ ಡಾಕ್ಟರ್ಗಳು, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಬೇಳೆಕಾಳು ತಿನ್ನಿ, ನೆನ್ಸಿದ ತರಕಾರಿ ತಿನ್ನಿ, ಸೊಪ್ಪು ತಿನ್ನಿ, ಯಾಕೆ ಆಕ್ಸಿಡೆಂಟ್ ಜಾಸ್ತಿ ಇರ್ತವೆ ಅಂತ. ಆ ಎಲೆಗಳಲ್ಲಿ ಜಾಸ್ತಿ ಇರ್ತವೆ, ಅದ್ರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಯಾರಿಗೂ ಅರ್ಥ ಆಗುದಿಲ್ಲ. ನಾನು ಹೇಳಿದ್ರೆ ಬಹುತೇಕ ನಿಮಗೂ ಇದೊಂದು ರೀತಿ ಹುಚ್ಚು ರೀತಿಯ ಮಾತುಗಳು ಅಂತ ಅನ್ಸ್ಬಿಡುತ್ತೆ. ಮುಂದಿನ ದಿವಸದ ನಮ್ಮ ನಿಸರ್ಗದ ವ್ಯಾಲ್ಯೂಯೇಷನ್, ನಮ್ಮ ಮರದ ವ್ಯಾಲ್ಯೂಯೇಷನ್, ನಮ್ಮ ಪರಿಸರದ ವ್ಯಾಲ್ಯೂಯೇಷನ್, ಇವತ್ತು ಬೆಂಗಳೂರಿಗೆ ಹೋಗ್ರಿ, ಮುಂಬೈಗೆ ಹೋಗ್ರಿ, ಡೆಲ್ಲಿಗೆ ಹೋಗ್ರಿ, ಮತ್ತೆ ಅಲ್ಲಿ ಆಕ್ಸಿಜನ್ ಚೇಂಬರ್ಗಳಿಂದ ನಿಮ್ಗೆ ಆಕ್ಸಿಜನ್ ಬೇಕು ಅಂತಂದ್ರೆ ಅಲ್ಲಿ ಹೋಗಿ ಆಕ್ಸಿಜನ್ ತಗೊಂಡ್ಬರ್ಬೇಕು, ಜಾಸ್ತಿ ಆಕ್ಸಿಜನ್ ಅನ್ನು ತಗೊಂಡ್ಬರ್ಬೇಕು. ಅದಕ್ಕೋಸ್ಕರ ದುಡ್ಡು ಕೊಡ್ಬೇಕು ನೀವು, 1 ತಾಸಿಗೆ 2 ತಾಸಿಗೆ ಅಂತ. ಆಕ್ಸಿಜನ್ ಬೆಡ್ ಅಂತ ಸಿಗ್ತವೆ. ಪ್ರಾಣವಾಯುವಿಗೂ ಕೂಡ ಬರಿ ತಪ್ಪಿಸ್ತಕ್ಕಂತಹ ದಿನಗಳು ಮುಂದ್ಗಡೆ ದೂರ ಇಲ್ಲ. ಇದೇ ರೀತಿ ಮರಗಳನ್ನ ಕಡಿತಾ ಹೋಗಿ, ಇದ್ರ ಜೊತೆಗೆ ನಾವು ಬದುಕನ್ನ ಬೆಳೆಸ್ಕೊಂಡು ಬಂದಿರತಕ್ಕಂತ ಸಮಾಜ, ಇದೇ ಹಿಂದುತ್ವ ಕಣ್ರಿ. ಸಾಲ ಹಾಕೊಂಡು ತಿರುಗುದು, ಕುಂಕುಮ ಹಚ್ಕೊಳ್ಳೋದು, ದೊಡ್ಡ ಜಯಘೋಷ ಹಾಕೋದು, ಎಲ್ಲೋ ಎದುರುಗಡೆ ಹೋಗಿ ಅಡ್ಡು ಬೀಳುದು ಸ್ವಾಮಿಗಳಿಗೆ, ಇದಷ್ಟು ಹಿಂದುತ್ವ ಅಲ್ಲ. ಬದಲಾಗಿ ನಾನು ಬದುಕಬೇಕು, ನನ್ನ ಜೊತೆ ಪರಿಸರವು ಬದುಕಬೇಕು, ನಾನು ಸಮುದಾಯ ಬದುಕಬೇಕು, ನಾನು ಬದುಕಬೇಕು, ಇಲ್ಲಿ ಸಮಸ್ತ ವಿಶ್ವವು ಬದುಕಬೇಕು. ಧನ್ವಂತ ವಿಶ್ವಮಾರ್ಯಂ ವಸುದೈವ ಕುಟುಂಬಕಂ, ಈ ಪರಂಪರೆಯಿಂದ ಬಂದಿರತಕ್ಕಂಥವ್ರು, ಅದು ಹಿಂದುತ್ವ. ಈ ಒಂದು ಹೊಸ ಯೋಚನೆಯನ್ನ ಇಟ್ಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮ ಸಮಾಜದ ಚಿಂತನೆಯನ್ನ ನಾವು ನಡೆಸುವಂತವರಾಗಬೇಕು. ಸಂಘದ 100 ವರ್ಷದ ಈ ಒಂದು ಮೈಲಿಗಲ್ಲು ನಮ್ಮ ಸಮಾಜದಲ್ಲಿ ಆತ್ಮ ವಿಸ್ಮೃತಿಯನ್ನ ಹಿಸಕಿ ಹಾಕಿ ಆತ್ಮವಿಶ್ವಾಸವನ್ನ ಬಡಿದೆಬ್ಬಿಸ್ತಕ್ಕಂಥ ಒಂದು ಹೊಸ ಆಂದೋಲನವಾಗಿ ಏನ್ ನಡೆದಿದೆ, ಅದಕ್ಕೆ ನಾವುಗಳೆಲ್ಲರೂ ಕೂಡ ಕೇವಲ ಒಂದು ದಿವಸ ಅಷ್ಟೇ ಅಲ್ಲ, ಪ್ರತಿನಿತ್ಯವೂ ನಮ್ಮ ಸಹಯೋಗ ಅದರ ಜೊತೆಗೆ ಇರಬೇಕು ಅಂತಕ್ಕಂಥ ವಿನಂತಿಯನ್ನ ಸಂಘ ಇವತ್ತು ಮಾಡಿಕೊಡ್ತಾ ಇದೆ. ಸಂಘ ಭಾರಿ ಗಟ್ಟಿ ಆಗ್ಬೇಕು, ಅದಕ್ಕೋಸ್ಕರ ಮಾಡ್ಬೇಕು ಅಂತಲ್ಲ, ನಮಗೋಸ್ಕರ ಸಂಘ ಹೇಳ್ತಾ ಇದೆ, ನಮಗೋಸ್ಕರ ಸಂಘ ಹೇಳ್ತಾ ಇದೆ. ನಾವು ಗಟ್ಟಿ ಇದ್ರೇನೆ ನಮ್ಮ ಉಸಿರು ಗಟ್ಟಿ ಇರುತ್ತೆ. ಭಟ್ಕಳದ ಜನರಿಗೆ ಇದರ ಬಗ್ಗೆ ಸ್ಪಷ್ಟವಾಗಿ ನಾನು ಬೇರೆ ಮಾತುಗಳಲ್ಲಿ ಹೇಳಬೇಕಾಗಿಲ್ಲ. ಅದರ ಒಂದೊಂದು ಅಕ್ಷರದ ಅರಿವು ಇಲ್ಲಿದೆ. ನಾವು ಗಟ್ಟಿಯಾಗಿದ್ರೇನೆ, ನಾವು ಒಂದಾಗಿದ್ರೇನೆ ನಮ್ಮ ಬದುಕಿಗೆ ಇಲ್ಲಿ ಭರವಸೆ. ಅದಿಲ್ಲ ಅಂತಂದ್ರೆ ಏನಾಗತ್ತೆ? ಗೋವಿಂದೋ ಗೋವಿಂದಾನಿ ಗೋವಿಂದ ಅಲ್ವಾ? ನಾವು ಹೊಡೆದ್ರೆ ಏನಾಗತ್ತೆ? ಗೋವಿಂದೋ ಗೋವಿಂದಾನಿ ಗೋವಿಂದ. ಹ, ಅದಾಗ್ಬೇಕಾ?
ಹಾಗಾದ್ರೆ ಒಂದಾಗಿ ಎದ್ದು ನಿಂತ್ಕೋಬೇಕು. ಇಷ್ಟನ್ನ ಹೇಳ್ತಾ ನನಗೆ ಅವಕಾಶವನ್ನು ಕೊಟ್ಟಿರತಕ್ಕಂಥ ಎಲ್ಲ ಸಂಘಟಕರಿಗೆ, ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಮತ್ತು ಎಲ್ಲ ಹಿರಿಯರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದೇ ಯಾವುದೋ ಕನಸನ್ನ ಅರ್ಥವನ್ನ ಹುಡ್ಕೊಂಡು ಬಂದಿರತಕ್ಕಂಥ ಜನರಿಗೆ ನಿರಾಸೆ ಆಗಿದೆ. ಕ್ಷಮೆ ಇರಲಿ, ಧರ್ಮದ ಕೆಲಸದಲ್ಲಿ ಯಾವತ್ತೂ ನಾವು ಧನ್ಯವಾದಗಳು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.